भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैः स्तुष्टुवागुंसस्तनूभिः व्यशेम देवहितं यदायुः। ॐ शान्तिः शान्तिः शान्तिः। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनप्रत्यगर्तो ब्रह्मैवाहमस्मि ब्रह्मैवाहमस्मि। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरों सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म। ಜ್ಞಾನವು ಜ್ಞೇಯವಲ್ಲ ಅಂತ. ಅಭಾವ, ಬೌದ್ಧರು ವೈನಾಶಿಕರು ಅಭಾವ ಅನ್ನೋದೇನಿದೆ ಎಲ್ಲವೂ ಅಭಾವದಲ್ಲಿ ಕೊನೆಯಾಗುತ್ತೆ, ವಿನಾಶವಾಗುತ್ತೆ, ಏನೂ ಉಳಿಯೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಏನೂ ಉಳಿಯೋದಿಲ್ಲ, ಎಲ್ಲವೂ ಅಭಾವವಾಗುತ್ತೆ ಅಂತ ಗೊತ್ತು ಮಾಡ್ಕೊಳ್ಳೋ ಜ್ಞಾನ ಅದೇನು ಅಭಾವವಾಗಲ್ಲ. ಅಭಾವವೂ ಕೂಡ ನಮಗೆ ಜ್ಞೇಯವಾಗಿದೆ. ಅಭಾವ ಜ್ಞೇಯವಾಗಿದೆ ಅಂತ ಅಲ್ಲ. ಅಭಾವ ಅಂತ ಒಂದು ವಸ್ತು ಅಲ್ಲ. ಜ್ಞೇಯ ಅಂದ್ರೇನು? ವಸ್ತು ಅಂತ. ಜ್ಞಾತುಂ ಯೋಗ್ಯಂ ಜ್ಞೇಯಂ ಅಂತ. ಇಲ್ಲಿ ಅವನು ಎಲ್ಲವೂ ಅಭಾವವಾಗತ್ತೆ, ಏನೂ ಉಳ್ಕೊಳ್ಳೋದೇ ಇಲ್ಲ ಅಂದರೆ ಅಭಾವ ಅನ್ನೋದು ಗೊತ್ತಾಗತ್ತಲ್ಲಪ್ಪ. ಅಭಾವ ಅಂತ ಒಂದು ವಸ್ತು ರೂಪದಲ್ಲಿ ಅಲ್ಲ. ಏನೂ ಬೇರೆ ಏನೂ ಇಲ್ಲವೇ ಇಲ್ಲ ಅಂತ ಅರ್ಥ ಆಗ್ತಾ ಇದೆಯೋ ಇಲ್ವೋ? ಸುಷುಪ್ತಿಯಲ್ಲಿ ನಮಗೆ ಏನೂ ಗೊತ್ತಾಗಲಿಲ್ಲ ಅಂತ ಅನ್ನಿಸ್ತಾ ಇದೆಯೋ ಇಲ್ವೋ? ಈಗ ಹೇಳ್ತೀವೋ ಇಲ್ವೋ ಅದನ್ನ? ಹೀಗೆ ಹೇಳೋವಾಗ ಯಾವುದೋ ಒಂದು ಅನುಭವ ಇದೆ, ಅದು ಮಾತ್ರ ಅಭಾವವಾಗಿಲ್ಲ, ಅದು ಹೋಗಿಲ್ಲ. ಆದರೆ ಅದಕ್ಕಿಂತ ಬೇರೆಯಾಗಿ ಇಲ್ಲಿ ಹೇಗೆ ನಾಮರೂಪ ಕ್ರಿಯೆಗಳು ತೋರಿ ಬರ್ತಾ ಇದೆಯೋ ಅದು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಿರ್ತಾನೆ. ಹಾಗೆ ಹೇಳೋದ್ರಿಂದ ಯಾವ ಅನುಭವದಿಂದ, ಯಾವ ಜ್ಞಾನದಿಂದ ಏನೂ ಇರಲಿಲ್ಲ ಅಂತ ಹೇಳ್ತಾ ಇದ್ದೀವೋ ಆ ಅನುಭವವೂ ಇಲ್ಲ, ಜ್ಞಾನವೂ ಇಲ್ಲ ಅಂತ ಆಗಲ್ಲ. ಅದರಿಂದ ಅಭಾವವನ್ನು ನೀವು ಜ್ಞೇಯ ಅಂತ ನೀವೇ ಒಪ್ಪಿದ್ದೀರಿ. ಅಭಾವ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಅವರು. ಅಭಾವವನ್ನು ಜ್ಞೇಯ ಅಂತ ಹೇಳಿದ ಮೇಲೆ ಅಭಾವ ಜ್ಞೇಯ ಮತ್ತು ನಿತ್ಯ ಅಂತ ಅವರೇ ಹೇಳ್ತಾರೆ. ಆ ಅಭಾವ ಇಡೀ ಪ್ರಪಂಚ ಏನಾಗುತ್ತೆ ಅಂದರೆ ಎಲ್ಲವೂ ಅಭಾವ ಅಂತ ಆಗತ್ತೆ. ಆಗಿನ್ನು ಮತ್ತೆ ಆ ಅಭಾವ ನಿತ್ಯವಾಗಿರುತ್ತೆ ತಿಳ್ಕೊಂಡ್ಮೇಲೆ. ವೈನಾಶಿಕನ ಪ್ರಕಾರ ಶೂನ್ಯವನ್ನು ತಿಳ್ಕೊಳ್ಳದೆ ಇರೋದೇ, ಅಭಾವವನ್ನು ತಿಳ್ಕೊಳ್ಳದೆ ಇರೋದೇ ಈ ತಪ್ಪು ತಿಳುವಳಿಕೆ ಅಂತಾನೆ. ನೀವೇನು ಅಂದರೆ ನಾವು ಯಾವುದನ್ನು ಬ್ರಹ್ಮ ಅಂತ ಹೇಳ್ತಾ ಇದ್ದೀವೋ, ಜ್ಞಾನವೇ ಎಲ್ಲವೂ ಅಂತ ಹೇಳ್ತಾ ಇದ್ದೀವೋ, ಅದಕ್ಕೆ ನೀನು ಅಭಾವ ಅಂತ ಇನ್ನೊಂದು ಹೆಸರು ಕೊಟ್ಟಿದ್ದೀಯ ಅಷ್ಟೇ. ನಾಮ ಮಾತ್ರ ಬದಲಾವಣೆ ಮಾಡಿದ ಮಾತ್ರಕ್ಕೆ ನಿನ್ನದೇನೋ ಹೊಸ ಸಿದ್ಧಾಂತ ಅಂತೇನಾಗಲಿಲ್ಲ. ಆದರೆ ನೀನು ಹೇಳೋ ಕ್ರಮ ಇದೆಯಲ್ಲ ಅಲ್ಲಿ ತಪ್ಪಾಗೋಗುತ್ತೆ. ನೀನು ಆ ಅಭಾವ ಅನ್ನೋ ಶಬ್ದವನ್ನು ಉಪಯೋಗಿಸಿ ಏನು ಮಾಡ್ತೀಯ ಅಂದರೆ, ಈಗಲೂ ಎಲ್ಲವೂ ಅಭಾವವೇ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡ್ಕೊಳ್ಳೋದು? ನಾನೂ ಇಲ್ಲ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಯಾವುದರಿಂದ ಅದನ್ನು ಅರ್ಥ ಮಾಡ್ಕೊಳ್ಳೋದು? ಆದರೆ ನಮ್ಮ ಪ್ರಕಾರ ಇದೆಲ್ಲವೂ ಈಗಲೂ ಜ್ಞಾನವೇ. ಜ್ಞಾನಕ್ಕಿಂತ ಬೇರೆಯಾಗಿ ಜ್ಞೇಯ ವಸ್ತು ನಾಮರೂಪ ಕ್ರಿಯೆಗಳು ಅನ್ನೋದು ಇಲ್ಲವೇ ಇಲ್ಲ. ಅದನ್ನು ಜ್ಞಾನಕ್ಕಿಂತ ಬೇರೆಯಾಗಿ ನಾಮರೂಪ ಕ್ರಿಯೆಗಳನ್ನು ನೋಡ್ತಾ ಇರೋದೇ ತಪ್ಪು ತಿಳುವಳಿಕೆ. ಎಲ್ಲವೂ ಜ್ಞಾನ ಮಾತ್ರವೇ ಅಂತ ತಿಳ್ಕೊಂಡ್ರೆ ನಮ್ಮಲ್ಲಿ ಮುಕ್ತಿ. ನಿನ್ನ ಪ್ರಕಾರ ಅಭಾವ ಮಾತ್ರವೇ ತಿಳ್ಕೊಳ್ಳೋವಾಗ ತಿಳ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ನಾಮ ಮಾತ್ರ ಬದಲಾವಣೆ ಅಂತ ಆದರೂ ಕೂಡ ಅಲ್ಲಿ ಆ ಅಭಾವ ಅನ್ನೋ ಶಬ್ದವನ್ನು ನಾವು ಸ್ವೀಕಾರ ಮಾಡುವಾಗ ತಪ್ಪಾಗ್ಬಿಡುತ್ತೆ. ಪ್ರತಿಯೊಂದು ಅಷ್ಟೇ. ಈಗ ಕೆಲವರು ಸ್ವಾಮಿಗಳು ಮೂಲಾವಿದ್ಯಾವಾದಿಗಳ ವಿಚಾರವನ್ನು ಇಟ್ಕೊಂಡು ಖಂಡನೆ ಮಾಡಿದ್ದಾರೆ. ಅವಿದ್ಯೆ ಅನ್ನೋದೊಂದು ಇದೆ ಅಂತ ಕೆಲವರು ಅಂದ್ಬಿಟ್ರು, ಭಾವರೂಪವಾಗಿದೆ ಅಂದರು. ಈಗ ಆಚಾರ್ಯರು ಏನು ಹೇಳಿದರು ಅಂದರೆ, ನಾನಲ್ಲದ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ನಾನು ಅಂತ ಅಂದ್ಕೊಂಡಿರೋದೇ ತಪ್ಪು ತಿಳುವಳಿಕೆ.
ಆ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡ ತಕ್ಷಣ ನಾನು ಕೇವಲ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ಆಗಿದ್ದೀನಿ ಅಂತ ಗೊತ್ತಾದ ತಕ್ಷಣ ಈ ದೇಹೇಂದ್ರಿಯ ಮನೋಬುದ್ಧಿಗಳು ಪ್ರಪಂಚ ಅನ್ನೋದು ಇಲ್ಲವೇ ಇಲ್ಲ. ಅದು ಈಗಲೂ ಇಲ್ಲ. ಇದೇ ಅನ್ಕೋತಾ ಇರೋ ತಪ್ಪು ತಿಳುವಳಿಕೆ ಅಂದರು. ಇವರು ತಪ್ಪು ತಿಳುವಳಿಕೆ ಅಂತ ಒಂದು ಇದೆ, ಅದರಿಂದ ಪ್ರಪಂಚ ಕಾಣುತ್ತೆ ಅಂದರು. ಕೊನೆಗೆ ತಪ್ಪು ತಿಳುವಳಿಕೆ ಅನ್ನೋ ಜ್ಞಾನದಿಂದ ಹೋಗುತ್ತೆ ಅಂತ ಹೇಳ್ತೀವಲ್ಲ ನಾವು ಅಂದರು. ಇದೇ ಅಂತ ಇಟ್ಕೊಂಡ್ಬಿಟ್ರೆ ಆಮೇಲೆ ಚಿಂತನೆ ಮಾಡೋ ರೀತಿನೇ ಬೇರೆ ಆಗ್ಬಿಡುತ್ತೆ. ಈಗ ಒಂದು ಅವಿದ್ಯೆ ಅಂತ ಒಂದು ಇದೆ ಅಂತ ಇಟ್ಕೊಂಡಾಗ ಇರುವಂತಹ ವಿದ್ಯೆಯನ್ನು ಕಳ್ಕೊಳ್ಳೋದು ಹೇಗೆ ಅನ್ನೋ ಚಿಂತನೆಗಳೆಲ್ಲ ಶುರುವಾಗ್ಬಿಡುತ್ತೆ. ಯಾವುದಿಲ್ವೋ ಇಲ್ಲದೇ ಇರೋದನ್ನ ಇದೆ ಅಂತ ಅಂದ್ಕೊಂಡಿದ್ದೀನೋ ಅದು ತಪ್ಪು ತಿಳುವಳಿಕೆ. ಅದರಿಂದ ಇಲ್ಲದೇ ಇರೋದಿದೆ ಅಂದ್ಕೊಂಡಾಗ ಇದೆ ಅನ್ನೋದೇ ಹೊಂದಲ್ಲ, ಇರೋದು ಒಂದೇ, ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲವೇ ಇಲ್ಲ. ಹಾಗೆ ಅದನ್ನು ಬಿಟ್ಟು ಬೇರೆಯಾಗಿ ಏನೋ ನೋಡ್ತಾ ಇದ್ದೀನಲ್ಲ ಪ್ರಪಂಚವನ್ನು, ಅಂದರೆ ನನ್ನನ್ನೇ ನಾನು ಪ್ರಪಂಚ ರೂಪವಾಗಿ ನೋಡ್ಕೋತಾ ಇದ್ದೀನಿ, ತಪ್ಪು ತಿಳುವಳಿಕೆ. ಇದು ಹೊಂದುತ್ತೆ. ಆಗ ಕೇವಲ ಈಗಲೂ ನಾನು ಸುಷುಪ್ತಿಯಲ್ಲಿ ಹೇಗಿದ್ದೀನೋ ಹಾಗೇ ಇರೋನು, ಪ್ರಪಂಚ ಅನ್ನೋದು ಯಾವಾಗಲೂ ಇಲ್ಲ, ಎಚ್ಚರ ಕನಸುಗಳು ಅನ್ನೋದು ಯಾವಾಗಲೂ ಇಲ್ಲ. ನನ್ನ ಮೇಲೆ ನನ್ನನ್ನೇ ನಾನು ಒಂದು ಸಲ ಬೇರೆ ಬೇರೆಯಾಗಿ ಅವಸ್ಥೆಗಳಾಗಿ ನೋಡ್ಕೊಳ್ಳುವಾಗ ಅದಕ್ಕೆ ಎಚ್ಚರ ಕನಸು ಅಂತ ಹೇಳ್ತೀನಿ. ಅದಕ್ಕೆ ಎಚ್ಚರ ಯಾವಾಗ ಮುಗಿಯುತ್ತೆ, ಕನಸು ಯಾವಾಗ ಮುಗಿಯುತ್ತೆ ಯಾರಿಗೂ ಹೇಳಕ್ಕೆ ಬರಲ್ಲ. ಎಚ್ಚರಕ್ಕೆ ಶುರು ಯಾವುದು, ಕನಸಿಗೆ ಶುರು ಯಾವುದು ಹೇಳಕ್ಕೆ ಬರಲ್ಲ. ಯಾಕೆ? ಇಲ್ಲದೆ ಇರೋದು. ಹಗ್ಗದಿಂದ ತೋರಿದ ಹಾವು ಯಾವತ್ತು ಶುರುವಾಯಿತು? ಹಗ್ಗವನ್ನು ಹಾವು ತಪ್ಪು ತಿಳ್ಕೊಂಡಾಗ ಯಾವಾಗಲಿಂದ ಶುರುವಾಯಿತು ಅಂತ ಹೇಗೆ ಹೇಳೋದು? ಇಲ್ಲದೆ ಇರೋದು ಇದೆ ಅಂದ್ಕೊಂಡಾಗ ಶುರುವಾಯಿತು ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ಅದರಿಂದ ಸ್ವರೂಪವನ್ನು, ಕೇವಲ ಚಿನ್ಮಾತ್ರ ಸ್ವರೂಪವನ್ನು ಪ್ರಪಂಚಾಕಾರವಾಗಿ ನೋಡ್ತಾ ಇರೋದೇ ತಪ್ಪು ತಿಳುವಳಿಕೆ. ಇದು ಹೊಂದಿದೆ. ಅದು ತಪ್ಪು ತಿಳುವಳಿಕೆ ಒಂದು ಇದೆ ಅಂತ ಇಟ್ಕೊಂಬಿಡಿ. ಈಗ ಹೋಗ್ಸೋದು ಹೇಗೆ? ಅದನ್ನ ಇರುವಂತಹ ವಸ್ತುವನ್ನು ಜ್ಞಾನದಿಂದ ಹೋಗ್ಸೋಕ್ಕಾಗತ್ತಾ? ಇರುವಂತಹ ವಸ್ತುವನ್ನು ಹೋಗ್ಸೋಕ್ಕೆ ಕ್ರಿಯೆ ಮಾಡಬೇಕಾಗುತ್ತೆ. ಕ್ರಿಯೆಯಿಂದ ಹೋದಾಗ ಆಗೋದೇ ಇಲ್ಲ ಪೂರ್ತಿ. ಕ್ರಿಯೆಯಿಂದ ಆಗಿರೋದು ಯಾವುದು ಶಾಶ್ವತ ಅಲ್ಲ. ತುಂಬ ಈ ಥರ. ಹಾಗೇನೆ ಇಲ್ಲಿ ಅಭಾವ ಅನ್ನೋದನ್ನು ನೀನು ನಾಮಮಾತ್ರವಾಗಿ ಉಪಯೋಗಿಸ್ತಾ ಇದೀಯ. ಎಲ್ಲವೂ ಶೂನ್ಯವಾಗುತ್ತೆ, ಏನು ಉಳ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾ ಇದೀಯ. ನಾವು ಜ್ಞಾನಕ್ಕಿಂತ ಬೇರೆಯಾಗಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಈಗಲೂ ಜ್ಞಾನವನ್ನೇ, ವೃತ್ತಿ ಸ್ವರೂಪ ಜ್ಞಾನವನ್ನು, ಆ ವೃತ್ತಿ ಜ್ಞಾನಗಳನ್ನೇ ಜ್ಞೇಯವಾಗಿ ನೋಡ್ತಾ ಇದ್ದೀವಿ, ವಸ್ತುವಾಗಿ ನೋಡ್ತಾ ಇದ್ದೀವಿ. ಕೇವಲ ಸಾಮಾನ್ಯವಾದ ಅರಿವು ಮನಸ್ಸು ಅಂತ ನನ್ನನ್ನು ತಪ್ಪು ತಿಳ್ಕೊಂಡಿರೋದ್ರಿಂದ ಅಲ್ಲಿ ವೃತ್ತಿರೂಪವಾಗಿ ತೋರ್ಕೊಂಡು ಆ ವೃತ್ತಿರೂಪವಾದ ಜ್ಞಾನವೇ ವಸ್ತುವಾಗಿದೆ ಅಂತ ತಿಳ್ಕೊತಾ ಇರೋದು. ಕನಸು ಇದಕ್ಕೆ ಸ್ಪಷ್ಟ ಉದಾಹರಣೆ. ಕನಸಿನಲ್ಲಿ ನಾನಿದ್ದೆ, ನಾನು ನೋಡಿದೆ, ನನಗದು ಕಾಣಿಸ್ತು ಅನ್ನೋದು ಅಷ್ಟು ಕೇವಲ ಜ್ಞಾನವೇ, ಏನೂ ಇಲ್ಲವೇ ಇಲ್ಲ. ಅನುಭವದಲ್ಲಿ ಜ್ಞಾನದಲ್ಲಿ ತಾನೇ ಲೈವ್ ಆಯಿತು ಎಲ್ಲ. ಏನಂತ ಲೈವ್ ಆಯಿತು? ಯಾವಾಗಲೂ ಇರಲಿಲ್ಲ ಅಂತಲೇ ಲೈವ್ ಆಯಿತು. ಲಯ ಅಂದರೆ ಇಷ್ಟೊತ್ತಿತ್ತು ಈಗ ಅಡಗ್ತು ಅಲ್ಲ. ಕನಸು ಅನ್ನೋದು ಕೇವಲ ಭ್ರಾಂತಿ. ಅಲ್ಲಿ ಏನೂ ಇರಲಿಲ್ಲ, ನಾನು ಅಂತಲೂ ಇರಲಿಲ್ಲ, ನಾನು ನೋಡಿದೆ, ಮುಟ್ಟಿದೆ, ಮೂಸ್ತೆ ಅಂತ ಇರಲಿಲ್ಲ, ನನಗೆ ನೋಡೋದಕ್ಕೆ ಬೇಕಾದಂತಹ ವಿಷಯಗಳೂ ಇರಲಿಲ್ಲ, ನಾನು ಫಲವನ್ನು ಅನುಭವಿಸ್ತೇನೋ, ಸುಖ ಅಂತಿಲ್ಲ, ಆ ಸುಖವನ್ನು ಸೇರಿಸ್ದಲೇ ಸುಳ್ಳಾಗೋದು. ಆ ಜ್ಞಾನ ಮಾತ್ರ ಉಳ್ಕೊಳುತ್ತೆ. ಇದಿಷ್ಟು ಸುಳ್ಳು ಅನ್ನೋ ಜ್ಞಾನದಲ್ಲೆಲ್ಲವೂ ಅಡಗಾಗಿ ಹೋಗುತ್ತೆ. ಆದ್ದರಿಂದ ನಿನ್ನ ಪ್ರಕಾರ ಏನು, ಇದೆಲ್ಲವೂ ಅಭಾವವೇ ಅಂತ ತಿಳ್ಕೋಬೇಕು ಅಂದರೆ ಆ ತಿಳ್ಕೊಳ್ಳೋ ಕ್ರಮವೇ ವ್ಯತ್ಯಾಸವಾಗೋಗುತ್ತೆ ಅಲ್ವಾ? ಯಾರಿಗೂ ಕೂಡ ಜ್ಞಾನದ ಕಡೆಗೆ ಮನಸ್ಸೇ ಹೋಗಲ್ಲ. ತುಂಬ ಕಷ್ಟ. ಒಂದೊಂದು ಶಬ್ದವನ್ನು ಉಪಯೋಗಿಸಿದಾಗ ಶಬ್ದವೇ ತಾನೇ ಎಲ್ಲ ಅನರ್ಥಗಳನ್ನು ಮಾಡ್ತಾ ಇರೋದು, ಎಲ್ಲ ಅರ್ಥಗಳನ್ನು ಮಾಡ್ತಾ ಇರೋದು. ಒಂದೊಂದು ಈಗ ಸಂಸಾರದವರಿಗೂ ಕೂಡ ಪಾಪ ಕೌಟುಂಬಿಕರಿಗೆ ಒಂದೊಂದು ಶಬ್ದವೇ ಇಡೀ ಸಂಸಾರವನ್ನು ಅಳ್ಳಾಡಿಸ್ಬಿಟ್ಟಿರುತ್ತೆ. ಭಾರಿ ಕಷ್ಟ. ಒಂದೊಂದು ಶಬ್ದವನ್ನು ಉಪಯೋಗಿಸುವಾಗಲೂ ಮನುಷ್ಯ ಏನೋ ಶಬ್ದ ಅಲ್ವಾ ಅಂತ ಅನ್ಕೋಬಹುದು, ಬರೀ ಶಬ್ದವಾಗಿರಲ್ಲ. ಯಾಕೆ ಅಂದರೆ ಪ್ರತಿಯೊಂದು ವೃತ್ತಿ, ಆ ವೃತ್ತಿಯೇ ಇಂದ್ರಿಯಗಳ ಮೂಲಕ ಹೊರಗೆ ಬರುತ್ತೆ, ಅದೇ ವಸ್ತುವಾಗಿದೆ. ನೀನು ವಸ್ತು ಅಂದರೂ ವೃತ್ತಿ ಶಬ್ದಗಳು ಅಂದರೂ ಎಲ್ಲ ಒಂದೇ. ಆದ್ದರಿಂದ ನಾವು ಈಗ ಉಪದೇಶ ಕ್ರಮದಲ್ಲಿ ಈ ಅಧ್ಯಾರೋಪ ಅಪವಾದವನ್ನು ಬಿಟ್ಟು ಇಡೀ ಪ್ರಪಂಚ ಅಂತ ಏನಿದೆ, ನಮಗೆ ಪ್ರಪಂಚ ಅಂತ ಗೊತ್ತಿಲ್ಲ, ಅದಷ್ಟನ್ನು ನಾಮರೂಪ ಕ್ರಿಯೆಯಾಗಿ ಏನು ತೋರ್ತಾ ಇದೆ ಇದೆಲ್ಲವೂ ಪ್ರಪಂಚವೇ, ಇದು ಆತ್ಮನೇ ಅಂತ ಮೊದಲು ಹುಟ್ಟುಗಟ್ಟಬೇಕು. ಆತ್ಮನಿಂದಲೇ ಇದೆಲ್ಲವೂ ಹುಟ್ಟಿದೆ ಅಂತ. ಆಮೇಲೆ ಆತ್ಮನಿಗಿಂತ ಈಗಲೂ ಬೇರೆಯಾಗಿಲ್ಲ ಅಂತ ತೆಗೆದುಹಾಕಬೇಕು.
ಹಾಗೆ ನಮ್ಮ ಬುದ್ಧಿಯನ್ನು ನಮ್ಮ ತಪ್ಪು ತಿಳುವಳಿಕೆಯನ್ನು ಅನುವಾದ ಮಾಡಿಕೊಂಡು ಅದನ್ನು ಅಲಗಳೆಯೋ ಪ್ರಕ್ರಿಯೆ ಏನಿದೆ ಅದು ಅಧ್ಯಾರೋಪ ಅಪವಾದ ಪ್ರಕ್ರಿಯೆ. ಎಲ್ಲ ಪ್ರಕ್ರಿಯೆಗಳು ಹೀಗೆ ನಡೆಯೋದು. ನಮಗೆ ಕಾರ್ಯ ಕಾರಣ ಅನ್ನೋ ಬುದ್ಧಿ ಇದೆ, ಒಂದು ಹುಟ್ಟಿದೆ, ಹುಟ್ಟಿಸುವುದಕ್ಕೆ ಒಂದು ಕಾರಣ. ಈ ಬುದ್ಧಿಯನ್ನು ಅನುವಾದ ಮಾಡಿಕೊಂಡು ಈ ಪ್ರಪಂಚವೆಲ್ಲವೂ ಹುಟ್ಟಿರೋದೆ ಪರಮಾತ್ಮನೊಬ್ಬನೇ ಕಾರಣ ಅಂತ ಒಂದು ಅಧ್ಯಾರೋಪ ಮಾಡುತ್ತೆ. ಆಮೇಲೆ ಕಾರಣಕ್ಕಿಂತ ಕಾರ್ಯ ಯಾವಾಗಲೂ ಬೇರೆಯಾಗಿರಲ್ಲ, ಮಣ್ಣಿನಗಿಂತ ಬೇರೆಯಾಗಿ ಗಡಿಗೆ ಅನ್ನೋದು ಯಾವತ್ತೂ ಇಲ್ಲ. ಹೌದು ತಾನೆ? ಹಾಗೆ ಎರಡು ಶಬ್ದ ಯಾಕೆ ಹೇಳ್ತಾ ಇದೆಯಾ ಕಾರ್ಯ ಕಾರಣ ಅಂತ? ಮಣ್ಣಿಗಿಂತ ಗಡಿಗೆ ಬೇರೆ ಅನ್ನೋದು ಇಲ್ಲವೇ ಇಲ್ಲ ಅಂತ ಅರ್ಥವಾದರೆ, ಗಡಿಗೆ ಅನ್ನೋದು ನಾಮ ಮಾತ್ರ, ಅಲ್ಲಿ ವಸ್ತು ರೂಪವಾಗಿ ಏನೂ ಇಲ್ಲವೇ ಇಲ್ಲ ಮಣ್ಣಿಗಿಂತ ಅಂತ ಆದರೆ ಎರಡು ಶಬ್ದ ಯಾಕೆ ಹೇಳ್ತೀಯಾ ಕಾರ್ಯ ಕಾರಣ ಅಂತ? ಕಾರಣವನ್ನೇ ಕಾರ್ಯವಾಗಿ ತಪ್ಪು ತಿಳ್ಕೊತಾ ಇದೆಯಾ ಅಂತ ಆಗ್ತದೆ. ತಪ್ಪು ತಿಳುವಳಿಕೆಯಿಂದ ತೋರಿ ನಿಜ ಅಲ್ವಲ್ಲ, ಆದ್ದರಿಂದ ಕಾರ್ಯ ಅನ್ನೋದಿಲ್ಲ. ಕಾರ್ಯ ಅನ್ನೋದಿಲ್ಲದೆ ಇರುವ ಕಾರಣ ಅನ್ನೋ ಶಬ್ದವೂ ಬರಲ್ಲ, ರಿಲೇಟಿವ್ ಎಲ್ಲ. ಹಾಗೆ ಪ್ರತಿಯೊಂದು ನಮ್ಮ ತಪ್ಪು ತಿಳುವಳಿಕೆಗಳನ್ನು ಅನುವಾದ ಮಾಡಿಕೊಂಡು ಅದನ್ನು ಆತ್ಮನಲ್ಲಿ ಹುಟ್ಟುಗಟ್ಟಿ ಅದನ್ನು ಅಲಗಳೆಯೋದು. ಹುಟ್ಟುಗಟ್ಟಿ ಆತ್ಮನಲ್ಲಿ ಯಾಕೆ ಅಂದರೆ ನಾವು ಪ್ರಪಂಚವನ್ನೇ ಸತ್ಯ ನೋಡ್ಕೊಂಡು ಇಲ್ಲೇ ಕಾರ್ಯಕಾರಣ ನೋಡ್ತಾ ಇರ್ತೀವಿ, ದೃಗ್ದೃಶ್ಯ ನೋಡ್ತಾ ಇರ್ತೀವಿ. ಅದನ್ನು ಆತ್ಮನವರೆಗೆ ತಗೊಂಡು ಹೋಗಿ ಅಲ್ಲದನ್ನು ಒಂದ್ಸಲ ಹಾಕಿ ಆಮೇಲೆ ನೋಡಪ್ಪ. ಈಗ ಇಡೀ ಪ್ರಪಂಚವನ್ನು ಕಾರ್ಯವಾಗಿ ನೋಡಿ, ಇಡೀ ಪ್ರಪಂಚವನ್ನು ದೃಶ್ಯವಾಗಿ ನೋಡಿ. ಎಲ್ಲಿದೆ ದೃಶ್ಯ ಅನ್ನೋದು? ದೃಕ್ಕಿಗಿಂತ ದೃಶ್ಯ ಬೇರೆ ಇರುತ್ತಾ? ನೋಡೋನಿಗಿಂತ ಬೇರೆ ದೃಶ್ಯ ಅನ್ನೋದು ಇರುತ್ತಾ? ನೋಡೋನಿಲ್ಲ ಅಂದ್ರೆ ದೃಶ್ಯ ತಂಪಾಡಿಗೆ ತಾನು ಇದ್ಕೊಂಡ್ಬಿಡುತ್ತಾ? ಹಾಗೆ ನೋಡೋನಿಂದ ಆ ದೃಶ್ಯ ಅನ್ನೋದು ಬಂದು, ಈಗ ಸುಷುಪ್ತಿಯಲ್ಲಿ ನನಗೆ ದೃಶ್ಯ ಯಾವುದೂ ಇಲ್ಲ, ಅದಕ್ಕೆ ನಾನು ನೋಡೋ ಬಿಟ್ಟರೆ ದೃಶ್ಯ ಅನ್ನೋದಕ್ಕೆ ಇರುವಿಕೆ ಇಲ್ಲ. ಆದರೆ ನೋಡುವವನಾದ ನನಗೆ ದೃಶ್ಯ ಇರಲೇಬೇಕು ಅಂತೇನಿಲ್ಲ. ಅದೇ ಥರ ಜ್ಞೇಯ ಅಂತ ಏನಿದೆ ವಸ್ತುಗಳು, ಅದು ಜ್ಞಾನವನ್ನು ಬಿಟ್ಟಿಲ್ಲ, ಆದರೆ ಜ್ಞಾನಕ್ಕೆ ಜ್ಞೇಯದ ಹಂಗಿಲ್ಲ. ನಮಗೆ ಸೂರ್ಯನ ಬೆಳಕು ಬೇಕೇ ಬೇಕು, ಸೂರ್ಯನ ಬೆಳಕಲ್ಲೇ ಎಲ್ಲದೂ ನಡೆಯೋದು ನಮ್ಮದು. ಆದರೆ ಸೂರ್ಯನಿಗೆ ನಮ್ಮ ಹಂಗಿಲ್ಲ. ನಾವಿದ್ರೂ ಇಡೀ ಭೂಮಿ ಕೊರೋನಾದಿಂದ ಎಲ್ಲ ಪೂರ್ತಿ ನಾಶವಾಗೋಯ್ತು ಅಂತ ಇಟ್ಕೊಳ್ಳಿ, ಸೂರ್ಯನಿಗೆ ಯಾವ ವ್ಯತ್ಯಾಸವೂ ಇಲ್ಲ, ಆಗಲೂ ಬೆಳಗ್ತಾನೆ ಇರ್ತಾನೆ. ಯಾಕೆ? ಬೆಳಗೋದು ಬಿಟ್ಟು ಇನ್ನೊಂದು ಮಾಡೋದೇ ಇಲ್ಲ ಅವನು. ಬೆಳಕು ಅಂದರೂ ಸೂರ್ಯ ಅಂದರೂ ಎರಡು ಒಂದೇ. ಸೂರ್ಯನು ಬೆಳಗುತ್ತಾನೇನೋ ಕ್ರಿಯೆ ಮಾಡ್ತಾ ಇಲ್ಲ, ಅವನ ಸ್ವರೂಪವನ್ನೇ ನಾವು ಬೆಳಗ್ತಾ ಇದ್ದಾನೆ ಅಂತ ಹೇಳ್ತಾ ಇರೋದು. ಆದ್ದರಿಂದ ನೀನು ಅಭಾವ ಅನ್ನೋ ಹೆಸರನ್ನು ಹುಟ್ಟುಗಟ್ಟು ಮಾಡಿ ಒಂದು ಹಾಕಿದ ಮಾತ್ರದಿಂದ ನಮಗೇನೂ ಹಾನಿಯಾಗಲ್ಲ ಅಂದರೆ ನಮ್ಮ ಸಿದ್ಧಾಂತದಲ್ಲಿ ಯಾವ ವ್ಯತ್ಯಾಸವೂ ಆಗಲ್ಲ. ನಿನಗೆ ವ್ಯತ್ಯಾಸಗಳಾಗತ್ತೆ. ನೀನು ಅಭಾವ ಅಂತೀಯ, ಅದು ಜ್ಞೇಯ ಅಂತೀಯ, ಅದು ನಿತ್ಯ ಅಂತೀಯ, ಅದು ಗೊತ್ತಾಗತ್ತೆ ಅಂತೀಯ, ಗೊತ್ತಾಗಲ್ಲ ಅಂತೀಯ. ಅವನೇನು ಹೇಳ್ತಾನೆ, ಜ್ಞೇಯ ಜ್ಞಾನ ಎರಡು ಬೇರೆ ಅಲ್ಲ ಅಂತಾನೆ. ಜ್ಞೇಯ ಅನ್ನೋದು ಜ್ಞಾನವನ್ನು ಇಟ್ಕೊಂಡು ಬರುತ್ತೆ, ಜ್ಞಾನ ಅನ್ನೋದು ಜ್ಞೇಯವನ್ನು ಇಟ್ಕೊಂಡು ಬರುತ್ತೆ ಅಂತ. ಸರಿ, ಈಗ ಅಭಾವ ಅಂದರೆ ಜ್ಞೇಯವೋ ಅಲ್ಲವೋ ಅಂದರೆ ಜ್ಞೇಯ ಅಂತಾನೆ, ಅಭಾವ ನಿತ್ಯ ಅಂತಾನೆ. ಅದು ಯಾರಿಗೆ ಗೊತ್ತಾಗುತ್ತೆ ಅಂದರೆ ಗೊತ್ತಾಗುತ್ತೆ, ಯಾವುದಕ್ಕೆ ಗೊತ್ತಾಗುತ್ತೋ ಅದು ಜ್ಞಾನ ಅಂತ ಹೇಳೋದು. ಆದರೆ ಜ್ಞಾನ ಇಲ್ಲ ಅಂತ, ಎಲ್ಲವೂ ಅಭಾವ ಅಂತ. ಅಂದರೆ ಒಂದು ಸಂಪ್ರದಾಯದ ಕ್ರಮ ಇಲ್ಲ ಅಂದರೆ, ತಿಳಿಸಿಕೊಟ್ಟು ನಮ್ಮನ್ನು ಉದ್ಧಾರ ಮಾಡಬೇಕು, ಭವಬಂಧನದಿಂದ ಬಿಡಿಸ್ಬೇಕು ಅನ್ನೋದು ಶಾಸ್ತ್ರಕ್ಕೋ ಗುರುಗಳಿಗೋ ಇಲ್ಲ ಅಂದರೆ, ಮತ್ತು ಅವರದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳದೆ ಇದ್ದರೆ ಅವ್ರಿಗೆ ಗೊತ್ತಿದ್ರೂ ಹೇಳಕ್ಕೆ ಬರಲ್ಲ ಕೆಲಸ. ಅದಕ್ಕೆ ನಮ್ಮಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ. ಆ ಶ್ರೋತ್ರಿಯತ್ವ ಅಂದರೆ ಆ ಶಾಸ್ತ್ರವನ್ನು ತಿಳಿದುಕೊಂಡು ಅದನ್ನು ಉಪದೇಶ ಮಾಡೋ ಕ್ರಮ, ಮತ್ತು ತಾನದನ್ನು ಅನುಭವಿಸಿ ಬ್ರಹ್ಮನಿಷ್ಠನಾಗೋದು, ಎರಡೂ ಮುಖ್ಯನೇ. ತತ್ವಜ್ಞಾನಿಗಳು ತುಂಬ ಜನ ಇರಬಹುದು, ಆದರೆ ಹೇಳ್ಕೊಡೋ ಕ್ರಮದಲ್ಲಿ ಅವ್ರಿಗೆ ಗೊತ್ತಾಗೋಗಿರುತ್ತೆ. ಹೇಳ್ಕೊಡುವಾಗ ಶಿಷ್ಯನ ಎಲ್ಲ ಇದನ್ನು ಅನುವಾದ ಮಾಡ್ಕೊಂಡು ಹೇಳ್ಕೊಡ್ಬೇಕಲ್ಲ, ಹೇಳೋಕ್ಕೆ ಆಗಲ್ಲ. ಇಂದ ಶಾಸ್ತ್ರ ಮಾರ್ಗ ಇದೆಯಲ್ಲ, ಅದು ಅತ್ಯದ್ಭುತ ಮಾರ್ಗ. ಶಾಸ್ತ್ರ ಮಾರ್ಗದಿಂದ ಹೋದರೆ ನಮ್ಗೆ ಯಾರು ಹೇಳೋರು ಹೇಗಾದರೂ ಇರಲಿ, ಅವ್ರಿಗೆ ಗೊತ್ತಾಗಿದೆಯೋ ಗೊತ್ತಾಗಿಲ್ವೋ ನಮಗೆ ಬೇಡ. ಈ ಶಾಸ್ತ್ರ ಹೇಳ್ತಾ ಇರೋರು ಇದ್ದಾರಲ್ಲ ಋಷಿಗಳು, ಅವ್ರಿಗೆ ಮಾತ್ರ ತತ್ವ ಗೊತ್ತಾಗಿರೋರೆ. ಅದರಿಂದ ಅವರ ಉಪದೇಶ ಇದು, ಇಲ್ಲಿ ಯಾವ ವ್ಯಕ್ತಿ ಉಪದೇಶನೂ ಅಲ್ಲವೇ ಇಲ್ಲ ಇದು. ಹಾಗಾಗಿ ಅವರ ಮಾತುಗಳನ್ನು ನಾವು ಅನುಸರಿಸಿ ಮುಂದುವರೆದು ಬಿಡ್ಬೋದು. ಅಥ ಅಭಾವೋ ಜ್ಞೇಯೋಪಿ ಸನ್, ಅಥ ಅಭಾವೋ ಜ್ಞೇಯೋಪಿ ಸನ್ ಜ್ಞಾನ ವ್ಯತಿರಿಕ್ತಃ ಇತಿ ಚೇತ್, ಜ್ಞಾನ ವ್ಯತಿರಿಕ್ತಃ ಇತಿ ಚೇತ್. ಸ್ವಾಮಿ, ಅಭಾವ ಅನ್ನೋದು ಜ್ಞೇಯವೇ, ಆದರೆ ಜ್ಞಾನಕ್ಕಿಂತ ಬೇರೆ ಅದು, ಜ್ಞಾನಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದರೆ
ನ ತರ್ಹಿ ನ ತರ್ಹಿ ಜ್ಞೇಯಾಭಾವೇ ಜ್ಞಾನಾಭಾವಃ ಜ್ಞೇಯಾಭಾವೇ ಜ್ಞಾನಾಭಾವಃ ಭಾವ ಜ್ಞೇಯವೇ ಆದರೆ ಅದು ಜ್ಞಾನಕ್ಕಿಂತ ಬೇರೆ ಅಂದರು. ಜ್ಞಾನಕ್ಕಿಂತ ಬೇರೆ ಅಂದರೆ ಜ್ಞಾನದ ಸ್ವಭಾವಕ್ಕೂ ಜ್ಞೇಯದ ಸ್ವಭಾವಕ್ಕೂ ಬೇರೆ ಅಂತ. ಜ್ಞಾನ ಅಂತೊಂದು ಜ್ಞೇಯ ಅಂತೊಂದು ಹೇಳಲ್ಲ. ಜ್ಞಾನದ ಸ್ವಭಾವವೇ ಬೇರೆ, ವಸ್ತುಗಳ ಸ್ವಭಾವವೇ ಬೇರೆ ಅಂತ ಅವನು ಹಾಗೆ ಹೇಳಿದ್ರು. ಅಲ್ಲಪ್ಪ ಆಗೇನಾಗುತ್ತೆ, ಜ್ಞೇಯವಿಲ್ಲದಿದ್ದರೆ ಜ್ಞಾನವಿರುವುದಿಲ್ಲ ಅಂತ ಯಾಕೆ ಹೇಳ್ತೀಯ ಅವಾಗ? ಜ್ಞಾನ ಅಭಾವ ಜ್ಞೇಯವೇ ಆದರೆ ಅದು ಜ್ಞಾನಕ್ಕಿಂತ ಬೇರೆ, ಅದರ ಸ್ವಭಾವವೇ ಬೇರೆ ಅಂತ ನೀನು ಹೇಳೋದಾದರೆ ಜ್ಞೇಯವಿಲ್ಲದೆ ಇದ್ರೆ ಜ್ಞಾನ ಯಾಕೆ ಇರಬಾರ್ದು? ನಿನ್ನ ಪ್ರಕಾರ ಜ್ಞಾನವಿಲ್ಲದೆ ಇದ್ರೆ ಜ್ಞೇಯ ಇರಬಹುದಂತೆ, ಜ್ಞೇಯವಿಲ್ಲದೆ ಇದ್ರೆ ಜ್ಞಾನ ಇರಬಾರ್ದ? ಈ ಜ್ಞಾನ ಪ್ರಾಧಾನ್ಯವೋ ಜ್ಞೇಯ ಪ್ರಧಾನವಾಯ್ತೋ? ನೀನು ಜ್ಞೇಯವನ್ನು ಪ್ರಧಾನವಾಗಿ ಇಟ್ಕೊಳ್ಳೋದಾದರೆ ಅಂದರೆ ತಿಳಿದುಕೊಳ್ಳಬೇಕಾದ ವಿಷಯವನ್ನು ಪ್ರಧಾನವಾಗಿ ಇಟ್ಕೊಳ್ಳೋವನಾದರೆ ಅಭಾವ ಅಂತ ಯಾಕೆ ಹೇಳ್ತೀಯ? ಇವುಗಳು ಇದೆ ಅಂತಲೇ ಹೇಳೋ. ಎಲ್ಲವೂ ಅಭಾವದಲ್ಲಿ ಕೊನೆ ಕಾಣುತ್ತೆ. ಆ ಶಬ್ದ ಯಾಕೆ ಬೇಕು ನಿನಗೆ? ಜ್ಞೇಯ ಜ್ಞೇಯವಾಗಿರುತ್ತೆ, ಅದ್ರ ಪಾಡಿಗೆ ಅದಿರುತ್ತೆ ಅಂತ ಹೇಳೋ, ನಿನಗೇನು ನಷ್ಟ ಏನು? ಆದರೆ ನೀನು ಅಭಾವದಲ್ಲಿ ಕೊನೆಗಾಣುತ್ತೆ ಅಂತ ಹೇಳ್ತಾ ಇರೋವಾಗಲೇ ನಿನಗೆ ಜ್ಞೇಯ ಅಂದರೆ ವಸ್ತುವಾಗಿರೋದು ನಿನಗೆ ಇಷ್ಟ ಇಲ್ಲ. ಅದೆಲ್ಲವನ್ನು ಅಭಾವ ಮಾಡಿಬಿಡ್ಬೇಕು ನೀನು. ಇಲ್ಲವೇ ಇಲ್ಲ ಅಂತ ಮಾಡಬೇಕು. ಸರಿ, ಇಲ್ಲವೇ ಇಲ್ಲ ಅಂತ ಮಾಡಿದ್ಮೇಲೆ ಅದು ಮಾತ್ರ ಬೇರೆಯಾಗಿರುತ್ತೆ ಅಂತೀಯ. ಆ ಜ್ಞಾನದ ಜೊತೆ ಸೇರ್ಸೋಕ್ಕೆ ಇಷ್ಟ ಇಲ್ಲ. ಯಾಕೆ? ಎಲ್ಲವನ್ನು ಜ್ಞಾನ ರೂಪವೇ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ ಅವನಿಗೆ. ಅದನ್ನು ಇಷ್ಟ ಇಲ್ಲ ಅಂತ ಹೇಳಿ ಏನೇನೋ ಹೇಳ್ತೀವಿ. ಇಷ್ಟ ಇಲ್ಲದೆ ಇದ್ರೂ ವಸ್ತುಸ್ಥಿತಿನೇ ತಾನೇ. ನೋಡಿ, ಜ್ಞೇಯದ ಸ್ವಭಾವವು ಜ್ಞಾನ ಸ್ವಭಾವಕ್ಕಿಂತ ಬೇರೆ. ಬೇರೆಯಾಗಿರುವ ಆ ಜ್ಞೇಯವಿಲ್ಲದಿದ್ದರೆ ಜ್ಞಾನವೇತಕ್ಕೆ ಇರಬಾರದು. ಕುದುರೆ ಇದ್ದರೂ ಇಲ್ಲದಿದ್ದರೂ ಎತ್ತು ಇರಬಹುದಷ್ಟೇ. ಕುದುರೆ ಇಲ್ಲ ಅದರಿಂದ ಎತ್ತು ಇರಬಾರ್ದು ಅಂತ ಆಗತ್ತಾ? ಎತ್ತಿರುತ್ತೆ, ಕುದುರೆ ಕುದುರೆ ಇರುತ್ತೆ. ಹಾಗೆ ಜ್ಞೇಯಾಭಾವೇ ಜ್ಞೇಯವೂ ಇಲ್ಲದಿದ್ದರೆ, ತಿಳಿಯಬೇಕಾದ ವಸ್ತುವು ಇಲ್ಲದಿದ್ದರೆ ಜ್ಞಾನವೂ ಇರುವುದಿಲ್ಲ ಅಂತ ನೀನು ಹೇಳಿದೆಯಲ್ಲ, ಅದೇ ಹೊಂದೋದಿಲ್ಲ. ಜ್ಞೇಯಂ ಜ್ಞಾನ ವ್ಯತಿರಿಕ್ತಂ ಜ್ಞೇಯಂ ಜ್ಞಾನ ವ್ಯತಿರಿಕ್ತಂ ನತು ಜ್ಞಾನಂ ಜ್ಞೇಯ ವ್ಯತಿರಿಕ್ತಂ ಇತಿ ಚೇತ್ ನತು ಜ್ಞಾನಂ ಜ್ಞೇಯ ವ್ಯತಿರಿಕ್ತಂ ಇತಿ ಚೇತ್. ಹಾಗೆ ಹೇಳ್ತಾ ಇಲ್ಲ ಸ್ವಾಮಿ ನಾನು. ಜ್ಞೇಯ ವಸ್ತು, ತಿಳಿಯಬೇಕಾದ ವಸ್ತು, ಅದು ಜ್ಞಾನ ಸ್ವಭಾವಕ್ಕಿಂತ ಬೇರೆ ರೀತಿದು. ಈಗ ಈ ವಸ್ತುಗಳನ್ನೇ ಜ್ಞಾನ ಅಂದ್ಬಿಡಕ್ಕಾಗತ್ತಾ ನಾವು? ಈ ವಸ್ತು ಜಡ, ಅನಿತ್ಯ. ಆದ್ದರಿಂದ ಇದರ ಸ್ವಭಾವ ಜ್ಞಾನಕ್ಕಿಂತ ಬೇರೆ. ಆದರೆ ಜ್ಞಾನ ಅಂತಿದೆಯಲ್ಲ, ಅದನ್ನು ನೀವು ಯಾವತ್ತೂ ಜ್ಞೇಯ ಬಿಟ್ಟು ತೋರ್ಸೋಕ್ಕೆ ಆಗಲ್ಲ. ನೀವು ಯಾವುದಾದರೂ ಒಂದು ಜಾಗದಲ್ಲಿ ಜ್ಞಾನ ಅನ್ನೋದು ತೋರಬೇಕು ಅಂದರೆ ಅದಕ್ಕೊಂದು ವಸ್ತು ತೋರಲೇಬೇಕು ನಿಮಗೆ. ಆ ವಸ್ತು ತೋರಲೇಬೇಕಾದ್ರಿಂದ ಆ ಜ್ಞಾನ ಅನ್ನೋದು ಜ್ಞೇಯಕ್ಕಿಂತ ಬೇರೆಯಾಗಿಲ್ಲ. ಈಗ ಪೆನ್ನು ಅನ್ನೋ ಜ್ಞಾನ ಇದನ್ನು ಬಿಟ್ಟಿರಲ್ಲ. ನೀವು ಎಲ್ಲಿ ತೋರಿಸ್ಬೇಕಾದ್ರೂ ಪೆನ್ನು ಅಂತ ಒಂದು ಜ್ಞಾನವೋ ಅಲ್ವೋ? ಅವನು ನೋಡಿ, ವೃತ್ತಿಜ್ಞಾನವನ್ನೇ ಜ್ಞಾನ ಅಂತ ಇದ್ದಾನೆ. ವೃತ್ತಿಜ್ಞಾನ ಅಂದ್ರೇನು? ವಿಷಯದ ಕಡೆಗೆ ಹರಿಯುವ ಜ್ಞಾನ. ವಿಷಯವನ್ನು ಮನಸ್ಸಿನಲ್ಲಿ ವಿಷಯಾಕಾರವನ್ನು ತಾಳಿದಾಗ ಆಗುವ ಜ್ಞಾನ ಇದೆಯಲ್ಲ, ಅದನ್ನು ಜ್ಞಾನ ಅಂತ ಇದ್ದಾನೆ ಅವನು. ಅದಕ್ಕಿಂತ ಬೇರೆಯಾದ ಶುದ್ಧ ಜ್ಞಾನ, ವೃತ್ತಿಜ್ಞಾನಕ್ಕೂ ಸಾಕ್ಷಿಯಾಗಿ, ವೃತ್ತಿಜ್ಞಾನಗಳಿಗೆ ಆಧಾರವಾಗಿ, ವೃತ್ತಿಜ್ಞಾನಗಳ ರೂಪದಲ್ಲಿ ತೋರ್ಕೋತಾ ಇರೋದು ಅದು ನಿಜವಾದ ಜ್ಞಾನ. ಅದನ್ನು ನೋಡೋದೇ ಇಲ್ಲ. ಅವನು ವೃತ್ತಿಜ್ಞಾನವನ್ನು ಹೇಳ್ತಾನೆ. ನೋಡಿ ಸ್ವಾಮಿ, ಈಗ ಪೆನ್ನು ಅಂತ ಒಂದು ಜ್ಞಾನ ಅಲ್ವಪ್ಪ? ಪೆನ್ನು ಅನ್ನೋ ಒಂದು ಜ್ಞಾನ ಪೆನ್ ಇಲ್ಲದೆ ಆದ್ರೂ ಉಂಟಾಗ್ಬಿಡುತ್ತಾ? ಪೆನ್ ಇಲ್ಲದೆ ಆದ್ರೂ ಉಂಟಾಗಲ್ಲ. ಅದರಿಂದ ಏನಾಗುತ್ತೆ, ಈ ವಸ್ತುಗಳೆಲ್ಲ ಹೊರಟು ಹೋದ್ಮೇಲೆ ಆ ಜ್ಞಾನವೂ ಇರಲ್ಲ ಅಂತ ಅವನು. ಆದರೆ ಎಲ್ಲವೂ ಹೋಯ್ತು ಅನ್ನೋ ಜ್ಞಾನ ಯಾರಿಗೆ ಉಂಟಾಗುತ್ತೆ? ಯಾವುದು ಇಲ್ಲವೇ ಇಲ್ಲ ಅನ್ನೋ ಒಂದು ಜ್ಞಾನ ಯಾರಿಗೆ ಬರಬೇಕು? ಅದು ಜ್ಞಾನಕ್ಕೆ ಬರುತ್ತೆ. ಎಲ್ಲವೂ ಹೋಗುತ್ತೆ ಅನ್ನೋವಾಗ ಇದು ವಸ್ತುಗಳೇ, ಇದವು ಜ್ಞೇಯವೇ. ಪ್ರಪಂಚವೆಲ್ಲವೂ ಜ್ಞೇಯವೇ. ಅಂದರೆ ನಾಮರೂಪ ಕ್ರಿಯೆಗಳೆಲ್ಲವೂ ಜ್ಞೇಯವೇ. ಅದೆಲ್ಲವೂ ಹೋಗುತ್ತಿಲ್ಲ. ಅದು ನಿಜವಾದ ಜ್ಞಾನ ರೂಪವೇ ಹೊರತೋ ಅದೂ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಆ ನಿಜವಾದ ಜ್ಞಾನವನ್ನು ಒಪ್ಕೊಳ್ಳೋದೇ ಇಲ್ಲ ಅವನು. ಅದು ವೃತ್ತಿ ರೂಪದಲ್ಲಿ ತೋರುತ್ತೆ ಅಂತ ಅವನಿಗೆ ಗೊತ್ತೇ ಇಲ್ಲ. ಇದರ್ಥ ಆಯ್ತಲ್ವಾ? ಜ್ಞೇಯವೂ ಜ್ಞಾನಕ್ಕಿಂತ ಬೇರೆ. ಅಂದರೆ ಜ್ಞೇಯದ ಸ್ವಭಾವ, ವಸ್ತುವಿನ ಸ್ವಭಾವ ಜ್ಞಾನ ಅಲ್ಲ. ಇದನ್ನು ಯಾರು ಜ್ಞಾನ ಅಂತ ಹೇಳಲ್ಲ. ಆದರೆ ಇದರ ಜ್ಞಾನ ಇದೆಯಲ್ಲ, ಅದು ಇದನ್ನು ಬಿಟ್ಟಿರಲ್ಲ. ಇದಿಲ್ಲದೆ ಇದ್ರೆ ನಿಮಗೆ ಪೆನ್ನು ಅನ್ನೋ ಜ್ಞಾನ ಆಗೋದೇ ಇಲ್ಲ. ಈ ಪ್ರಪಂಚದಲ್ಲಿರೋ ಪೆನ್ನನ್ನೆಲ್ಲ ಸುಟ್ಟಾಕ್ಬಿಟ್ರು ಅಂತ ಇಟ್ಕೊಳ್ಳಿ, ಪೆನ್ನು ಅನ್ನೋ ಜ್ಞಾನ ಯಾರಿಗೆ ಉಂಟಾಗುತ್ತೆ? ಉಂಟಾಗಲ್ಲ. ಆದ್ದರಿಂದ
ಜ್ಞೇಯವು ಜ್ಞಾನಕ್ಕಿಂತ ಬೇರೆ, ಜ್ಞಾನವು ಮಾತ್ರ ಜ್ಞೇಯಕ್ಕಿಂತ ಬೇರೆ ಅಲ್ಲ. ಅಂದರೆ ನ ಶಬ್ದ ಮಾತ್ರತ್ವಾತ್ ವಿಶೇಷಾನುಪತ್ತೇ. ಶಬ್ದ ಮಾತ್ರತ್ವಾತ್ ವಿಶೇಷಾನುಪತ್ತೇ. ನೀನು ಶಬ್ದವಷ್ಟನ್ನೇ ಹೇಳ್ತಾ ಇದೀಯ, ಒಂದಷ್ಟು ಮಾತಾಡ್ತಾ ಇದೀಯ, ಆ ಮಾತಿಗೆ ಯಾವುದಕ್ಕೂ ಅರ್ಥ ಇಲ್ಲ. ಹುಚ್ಚು ಮಾತುಗಳು. ಹುಚ್ಚ ತುಂಬ ಮಾತಾಡ್ತಾನೆ, ಆ ಮಾತಾಡೋದಕ್ಕೆಲ್ಲ ಒಂದು ಅರ್ಥ ಇದೆ ಅಂತ ಯಾರು ಕಲ್ಪಿಸೋಕ್ಕಾಗುತ್ತೆ? ಅಲ್ರಿ ಸ್ವಾಮಿ, ಬಾಯಿಂದ ಬಂದಮೇಲೆ ಒಂದು ಅರ್ಥ ಇರಬಾರ್ದು ಅದಕ್ಕೆ ಅಂದರೆ ಆಗ್ಬಿಡುತ್ತಾ? ನೀನು ಶಬ್ದ ಮಾತ್ರವಾಗಿರೋದ್ರಿಂದ ಇದೆಲ್ಲ ಯಾವ ವಿಶೇಷವೂ ಇಲ್ಲ ನಿನ್ನ ಪಕ್ಷದಲ್ಲಿ. ಹೇಗೆ ಅಂತ ತೋರಿಸ್ತೀನಿ ನೋಡು. ಜ್ಞೇಯ ಜ್ಞಾನಯೋ ಏಕತ್ವಂಚೇತ್ ಅಭ್ಯುಪಗಮ್ಯತೆ. ಏಕತ್ವಂ ಚೇತ್ ಅಭ್ಯುಪಗಮ್ಯತೆ. ಜ್ಞೇಯಂ ಜ್ಞಾನ ವ್ಯತಿರಿಕ್ತಂ ಜ್ಞೇಯಂ ಜ್ಞಾನ ವ್ಯತಿರಿಕ್ತಂ ನ ಜ್ಞೇಯ ವ್ಯತಿರಿಕ್ತಂ ಜ್ಞಾನಂ ನ ಜ್ಞೇಯ ವ್ಯತಿರಿಕ್ತಂ ಜ್ಞಾನಂ ಇತಿ ತು ಶಬ್ದ ಮಾತ್ರಮೇತತ್. ಇತಿ ತು ಶಬ್ದ ಮಾತ್ರಮೇತತ್. ವನ್ಹಿಃ ಅಗ್ನಿ ವ್ಯತಿರಿಕ್ತಃ ವನ್ಹಿಃ ಅಗ್ನಿ ವ್ಯತಿರಿಕ್ತಃ ಅಗ್ನಿಃ ನ ವನ್ಯ ವ್ಯತಿರಿಕ್ತಃ ಇತಿ ಅಗ್ನಿನಃ ವನ್ಯ ವ್ಯತಿರಿಕ್ತಃ ಯದ್ವದ್ ಅಭ್ಯುಪಗಮ್ಯತೆ. ಯದ್ವದ್ ಇತಿ ಯದ್ವತ್ ಅಂತ. ನೋಡು ಹೇಗೆ ಅಂದರೆ ಇದು ಕೇವಲ ಶಬ್ದವಷ್ಟೇ ಆಗಿದೆ ನೀನು ಹೇಳ್ತಾ ಇರೋದು. ತುಂಬ ಶಬ್ದಗಳು. ಈ ತುಂಬ ಶಬ್ದಗಳಲ್ಲಿ ಮೊನ್ನೆ ಒಂದು ಹೇಳಿದ್ದೆ ನಿಮಗೆ ಒಂದು ಪಾಠದಲ್ಲಿ. ಒಬ್ಬ ತಲೆಯಲ್ಲಿ ತುಂಬ ಹೇನಾಗಿತ್ತು, ತುಂಬ ಹೇನು. ಈಗ ಹೇನನ್ನೆಲ್ಲ ಹೋಗಿಸ್ಬೇಕು, ಹೋಗ್ಸೋಕ್ಕಾಗಲಿಲ್ಲ. ತಲೆ ಇಲ್ಲಿದೆಯಲ್ಲ ಅದನ್ನ ಅವನು ಕಡ್ದ, ಇಲ್ಲಿ ಇಟ್ಕೊಂಡ, ಹೇನನ್ನೆಲ್ಲ ಕುಕ್ತಾ ಇದ್ದ. ಆ ಹೇರನ್ನೆಲ್ಲ ಕುಗ್ತಾ ಇರುವಾಗ ಅಲ್ಲಿ ರಕ್ತ ಹರಿತಿತ್ತಲ್ಲ, ಅದನ್ನ ನೋಡಿ ಹದ್ದು ಬಂತು. ಹದ್ದು ಗರುಡಗಳು ತಿನ್ನಕ್ಕೆ ಬಂದಾಗ ಕತ್ತಿ ತಗೊಂಡು ಹೊಡೆದ. ಶಬ್ದಗಳು ಬೇಕಾದಷ್ಟು ಬರ್ಬೋದು, ಹೊಂದುತ್ತೋ? ಹೊಂದಲ್ಲ. ಯಾಕೆ ಅಂದರೆ ಈಗ ಅದಕ್ಕೆ ಪ್ರಶ್ನೆನೂ ಕೇಳು ನೀವು. ಗರುಡನನ್ನು ಯಾವುದರಿಂದ ನೋಡ್ದ? ಹದ್ದು ಗರುಡನ್ನ ಕಣ್ಣಿಂದ ನೋಡ್ದ. ಯಾವುದರಿಂದ ಹೊಡೆದ? ಕೈಯಿಂದ ಹೊಡೆದ. ಹೇನ ಕುಗ್ತ? ಕೈಯಲ್ಲಿ ಕುಗ್ತ. ಹೇನನ್ನು ಯಾವುದರಿಂದ ನೋಡ್ದ? ಕಣ್ಣಿಂದ ನೋಡ್ದ. ಶಬ್ದ ನೀನು ಏನು ಪ್ರಶ್ನೆ ಕೇಳಿದ್ರು ಉತ್ತರ ಬರುತ್ತೆ, ಆದರೆ ಹೊಂದಬೇಕು ಅಂತೇನಿಲ್ಲ. ಹೇಗೆ ಅಂದರೆ ನೋಡಿ, ನಿನ್ನ ಪ್ರಕಾರ ಜ್ಞೇಯ ಜ್ಞಾನ. ಜ್ಞೇಯ ಅಂದರೆ ವಸ್ತುಗಳು, ಜ್ಞಾನ ಅಂದರೆ ಅದನ್ನು ಅರಿಯುವುದು. ಇದು ಎರಡನ್ನೂ ಒಂದೇ ಅಂತ ನೀನೇ ಒಪ್ಕೋತಾ ಇದೀಯ ಈ ಪ್ರಕಾರ. ಇಲ್ಲಿ ನೋಡಿ, ಜ್ಞೇಯವು ಜ್ಞಾನಕ್ಕಿಂತ ಬೇರೆ ಅಥವಾ ಜ್ಞಾನವು ಜ್ಞೇಯಕ್ಕಿಂತ ಬೇರೆಯಲ್ಲ ಅಂತ ಇದೆಯಾ? ಆ ಎರಡನೇ ಪಾರ್ಟ್ ತಗೋ. ಜ್ಞಾನವು ಜ್ಞೇಯಕ್ಕಿಂತ ಬೇರೆಯಲ್ಲ ಆ ಶಬ್ದ ನೀನು ಇಟ್ಕೊಳ್ಳೋದಾದರೆ ಅವಾಗ ನೀನು ಏಕತ್ವವನ್ನು ಒಪ್ಕೋತಾ ಇದೆಯಾ. ಜ್ಞೇಯ ಅಂದರು ಜ್ಞಾನ ಅಂದರು ಒಂದೇನೆ ಅಂತ, ಅಂದರೆ ಸ್ವಭಾವದಲ್ಲಿ. ಹಾಗೆ ಒಪ್ಕೊಳ್ಳೋದಾದರೆ ಏನಂತ? ಜ್ಞೇಯವು ಜ್ಞಾನಕ್ಕಿಂತ ಬೇರೆಯಾಗಿದೆ, ಜ್ಞಾನವು ಜ್ಞೇಯಕ್ಕಿಂತ ಬೇರೆಯಾಗಿಲ್ಲ ಅಂತ ಈಗ ಹೇಳ್ತಾ ನೀನು ಒಂದು ಪಕ್ಷದಲ್ಲಿ ಜ್ಞೇಯ ಜ್ಞಾನಗಳಿಗೆ ಏಕತ್ವವನ್ನು ಒಪ್ಕೊಂಡಿದೆಯಾ ತಾನೆ? ಹೀಗೆ ಒಪ್ಕೊಂಡು ಈಗೇನು ಹೇಳ್ತಾ ಇದೆಯಾ ಈ ವಾಕ್ಯವನ್ನು, ಅದರಲ್ಲಿ ಏನಾಗುತ್ತೆ ಅಂದರೆ ವನ್ಹಿಯು ಅಗ್ನಿಗಿಂತ ಬೇರೆ, ಅಗ್ನಿಯು ವನ್ಹಿಗಿಂತ ಬೇರೆ ಎಲ್ಲ ಅಂತ. ಅಗ್ನಿ ಅಂದರು ವನ್ಹಿ ಅಂದರು ಒಂದೇ. ಗಿರೀಶನು ಗಿರೀಶನಿಗಿಂತ ಬೇರೆ, ಗಿರೀಶನು ಗಿರೀಶನಿಗಿಂತ ಬೇರೆಯಲ್ಲ. ಅರ್ಥ ಇದೆಯಾ? ಅಗ್ನಿ ಅಂದರು ವನ್ಹಿ ಅಂದರು ಎರಡೂ ಒಂದೇ. ಬೆಂಕಿ ಅಗ್ನಿ ಅಂತ ಇಟ್ಕೊಳ್ಳಿ. ಅಗ್ನಿಯು ಬೆಂಕಿಗಿಂತ ಬೇರೆ, ಬೆಂಕಿಯು ಅಗ್ನಿಗಿಂತ ಬೇರೆಯಲ್ಲ. ಮಾತು ಹೇಳ್ಬೋದು, ಮಾತು ಹೇಳಿದ ಮಾತ್ರಕ್ಕೆ ಅಲ್ಲಿ ವಸ್ತು ತತ್ವ ಹಾಗಿರಬೇಕು ಅಂತಿಲ್ಲ. ನೀನೇನು ಹೇಳ್ತಾ ಇದೀಯ? ಒಂದು ಪಕ್ಷದಲ್ಲಿ ಜ್ಞೇಯವು ಜ್ಞಾನಕ್ಕಿಂತ ಬೇರೆ, ಆದರೆ ಜ್ಞಾನವು ಜ್ಞೇಯಕ್ಕಿಂತ ಬೇರೆಯಲ್ಲ ಅಂತ ಇದೆಯಾ. ಜ್ಞಾನವು ಜ್ಞೇಯಕ್ಕಿಂತ ಬೇರೆ ಆಗಿಲ್ಲ ಅಂತ ಹೇಳ್ತಾ ಇರೋ ನೀನು ಏಕತ್ವವನ್ನು ಒಪ್ಕೊಂಡ್ಬಿಟ್ಟಿದೀಯಾ. ಆ ಏಕತ್ವವನ್ನು ಒಪ್ಕೊಂಡು ಇನ್ನೊಂದು ಪಕ್ಷದಲ್ಲಿ ಏಕತ್ವ ಇಲ್ಲ ಅಂತಲೂ ಹೇಳ್ತಾ ಇದ್ದೀಯ. ಯಾವ ಮಾತನ್ನು ನಂಬೇಕು ನಿನಗೆ ಎರಡರಲ್ಲಿ? ಒಂದು ಕಡೆ ಏಕತ್ವ ಒಪ್ಕೊಳ್ಳೋದು, ಇನ್ನೊಂದು ಕಡೆ ಏಕತ್ವ ಇಲ್ಲ ಅಂತ ಹೇಳೋದು. ಯಾವ ಮಾತು ಅಂದರೆ ಹೇಳುವಂತಹ ಅವನಿಗೆ ತೀರ್ಮಾನ ಆಗಿಲ್ಲ, ಅವ್ಯವಸ್ಥಿತ ಚಿತ್ತ. ಅವನ ಮನಸ್ಸಿಗೆ ಯಾವುದಾದ್ರೂ ಒಂದು ತೀರ್ಮಾನ ಆಗಿದ್ದಿದ್ರೆ ಅವನು ಅದನ್ನು ಕರೆಕ್ಟಾಗಿ ಹೇಳ್ಬೋದಾಗಿತ್ತು. ಈಗ ಅವನು ವೃತ್ತಿಜ್ಞಾನಗಳನ್ನೇ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೂ ಪರವಾಗಿಲ್ಲ. ಹಾಂ ಸ್ವಾಮಿ, ನಾನು ಬೇರೆ ಜ್ಞಾನ ಅಂತ ಏನೂ ಹೇಳ್ತಾ ಇಲ್ಲ, ಮನಸ್ಸಿನಲ್ಲಿ ಆಗುತ್ತಲ್ಲ, ಇದು ಪೆನ್ನು, ಇದು ಮೊಬೈಲು, ಇದು ಪುಸ್ತಕ, ಇದು ಮೈಕು, ಇವರು ಪುರುಷರು, ಇವರು ಸ್ತ್ರೀಯರು, ಹೀಗೆ ಜ್ಞಾನ ಉಂಟಾಗ್ತಾ ಇದೆಯಲ್ಲ, ಅದನ್ನ ಇಟ್ಕೊಂಡು ಹೇಳ್ತಾ ಇದ್ದಿದ್ರೆ ಸರಿಯಪ್ಪ, ಅದು ನಿಜವಾದ ಜ್ಞಾನ ಅಲ್ಲ ಅಂತಲೇ ಹೇಳ್ಬಿಡ್ತೀವಿ ನಾವು. ವೃತ್ತಿಜ್ಞಾನ ಅವನು ಅದಕ್ಕಿಂತ ಬೇರೆ ಜ್ಞಾನವೇ ಇಲ್ಲ ಅಂತಾನು. ಯಾಕೆ? ಜ್ಞಾನ ಅಂದ್ರೆ ಆಗಬೇಕು ಅಂತಾನೆ. ಹಿಂದೆನೇ ಹೇಳಿದರು ಸ್ವಾಮಿಗಳು, ಅವರೆಲ್ಲ ಆಗುವಂತಹ ಜ್ಞಾನವನ್ನೇ ಜ್ಞಾನ ಅಂತ ಹೇಳೋದು ಅಂತ ಒಂದು ಟಿಪ್ಪಣಿಯಲ್ಲಿ ಹೇಳಿದರು.
ಬಂದು ಹೋಗಿ ಮಾಡುತ್ತೆ ಜ್ಞಾನ ಅನ್ನೋದು ಅಂತ. ವೈಶೇಷಿಕರೇ ಮೊದಲಾದರೋ ಮತದಲ್ಲಿ ಜ್ಞಾನವು ಆತ್ಮನ ಧರ್ಮವು ಅಂತ ಹೇಳಿದರು. ಧರ್ಮ ಅಂದರೆ ಏನು ಅಂದರೆ ಈ ಬಿಳಿ ಕಪ್ಪು ಅನ್ನೋದು, ಕಪ್ಪುಗಿದಾನೆ ಅಂತ ಹೇಳ್ಬೋದು ಮನುಷ್ಯನ. ಸ್ವಲ್ಪ ದಿನ ಆದಮೇಲೆ ಯಾವುದೋ ಕಾರಣಕ್ಕೆ ಬಿಳಿ ಹಾಕ್ಬೋದು. ಅಂದರೆ ಕಪ್ಪು ಅನ್ನೋದೇನು ಅಂಟ್ಕೊಂಡಿರೋದಲ್ಲ ಯಾವಾಗಲೂ ಅಲ್ವಪ್ಪ. ಹಾಗೆ ಜ್ಞಾನ ಅನ್ನೋದು ಆತ್ಮನ ಧರ್ಮ ಗುಣ ಅಂತ ಹೇಳ್ತಾರೆ ಅವರು. ಬಂದು ಹೋಗಿ ಮಾಡುವಂಥದ್ದು ಅಂತ. ಈ ಬಂದು ಹೋಗಿ ಮಾಡೋದನ್ನು ಅರಿಯುತ್ತಿರುವ ಜ್ಞಾನ ಇದೆಯಲ್ಲ, ಅದು ಮಾತ್ರ ಬಂದು ಹೋಗಿ ಮಾಡ್ತಾ ಇಲ್ಲ. ಅದರಿಂದ ಬಂದು ಹೋಗಿ ಮಾಡ್ತಾ ಇರೋದು ನಿಜವಾದ ಜ್ಞಾನವೇ ಅಲ್ಲ. ಅಥವಾ ನಿಜವಾದ ಜ್ಞಾನವನ್ನೇ ನೀನು ವೃತ್ತಿ ರೂಪದಲ್ಲಿ ನೋಡ್ತಾ ಇದೆಯಾ. ವೃತ್ತಿ ರೂಪವಾದ ಜ್ಞಾನ ನಿಜವಾದ ಜ್ಞಾನ ಅಲ್ಲಪ್ಪ. ಯಾಕೆ? ಅದಕ್ಕೆ ಅಭಾವದವರೆಗೆ ಹೋಗ್ಬೇಕಾಗಿಲ್ಲ. ನೀನು ಪೆನ್ನು ಅನ್ನೋ ಜ್ಞಾನ ಉಂಟಾಯಿತು, ಅದಾದ್ಮೇಲೆ ಮೊಬೈಲು ಅನ್ನೋ ಜ್ಞಾನ ಉಂಟಾಯಿತು ಅಂದ್ರೆ ಪೆನ್ನು ಅನ್ನೋ ಜ್ಞಾನ ಹೋಯ್ತು ಅಂತಲೇ ಅರ್ಥ. ಅದಕ್ಕೆ ಅಭಾವದವ್ರಿಗೆ ಹೋಗ್ಬೇಕೇನೋ, ಈಗಲೇ ಅಭಾವ ಆಗುತ್ತೆ. ಪ್ರತಿಯೊಂದು ಹಿಂದಿನ ವೃತ್ತಿ ಎದ್ದಿರುತ್ತಲ್ಲ, ಅದು ಮುಂದಿನ ವೃತ್ತಿ ಎದ್ದಷ್ಟು ಅದು ಅಭಾವವೇ. ಆದರೆ ಹಿಂದಿನ ವೃತ್ತಿ ಹೋಯ್ತು, ಈಗ ಇನ್ನೊಂದು ಹೊಸ ವೃತ್ತಿ ಬಂತು ಅಂತ ಗೊತ್ತು ಮಾಡ್ಕೊಳ್ಳೋರು ಯಾರು? ಅದನ್ನು ಯಾರಿಂದ ಗೊತ್ತಾಗ್ತಾ ಇದೆ ಅಂದರೆ, ಅದಕ್ಕೆ ಆಧಾರವಾಗಿ ಒಬ್ಬ ತಾನು ಹೋಗದೇನೆ ತಾನು ಹುಟ್ಟದೇನೆ ಇರೋಂಥವನು ಅವನೊಬ್ಬ ಇರಬೇಕು. ಆ ನಿಜವಾದ ಜ್ಞಾನ ಅವನಿಗೆ ತಾನೇ ಇದು ಹೋಯ್ತು ಇದು ಬಂತು, ಇದು ಹೋಯ್ತು ಇದು ಬಂತು ಅಂತ ಗೊತ್ತಾಗ್ತಾ ಇರೋದು. ಹಾಗೆ ಗೊತ್ತು ಮಾಡ್ಕೊಳ್ಳೋವಂಥದ್ದು ಒಂದು ಎಲ್ಲವನ್ನೂ ಗೊತ್ತು ಮಾಡ್ಕೊಳ್ಳೋನೊಬ್ಬ ಇರಲಿಲ್ಲ ಅಂದರೆ ಈ ಹೇಳೋದು ಅಡಗೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಅದನ್ನು ಗುರುತಿಸಿಲ್ಲ. ಇದು ಅನುಭವವನ್ನು ಇದ್ದದನ್ನಿದ್ದಾಗ ಗುರುತಿಸ್ಬೇಕಲ್ಲ. ಆ ಅನುಭವವನ್ನು ಗುರುತಿಸೋದು ಅನ್ನೋದು ಭಾರಿ ಮುಖ್ಯ. ನಿನ್ನೆ ಪ್ರಕಾಶಾನ್ ಸ್ವಾಮಿಗಳು ಹೇಳಿದ್ರಲ್ಲ, ಮೌನ ಅನ್ನೋದು ಒಂದು ಅನುಭವ ಅಷ್ಟೇ. ಅದು ಮೌನ ಅಂದರೆ ನಾನಾಗಿರೋದು. ಮಾತಾಡೋದಕ್ಕೆ ವಿಶೇಷ ಬೇಕೇ ಹೊರತು ಪ್ರಯತ್ನ ಬೇಕೇ ಹೊರತು ಮೌನಕ್ಕೆ ಏನು ಮಾಡಬೇಕು? ಮೌನವಾಗಿರೋಕ್ಕೆ ಏನು ಮಾಡಬೇಕು ಅಂದರೆ ಮೌನವಾಗೇ ಇರ್ತೀವಿ. ಮಾತು ಮಧ್ಯದಲ್ಲಿ ಬಂದು ಹೋಗಿ ಮಾಡುತ್ತೆ. ಮಾತು ಬರದೇ ಇರುವಾಗಲೆಲ್ಲ ಮೌನವೇ. ಅದರಿಂದ ಮೌನ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕಾಗಿಲ್ಲ. ಉಪವಾಸ ಮಾಡ್ತಾ ಇದ್ದೀನಿ, ಉಪವಾಸ ಮಾಡೋದೇನು? ಊಟ ಮಾಡ್ತಾ ಇದ್ದೀನಿ ಅಂದರೆ ವಸ್ತುಗಳು ಬೇಕು. ಉಪವಾಸ ಮಾಡ್ತಾ ಇದ್ದೀನಿ ಏನು ಬೇಕೋ? ಏನು ಬೇಕು. ಹಾಗೆ ವೃತ್ತಿಜ್ಞಾನಗಳಿಗೆ ವಸ್ತು ಬೇಕು. ಯಾವ್ದು ವೃತ್ತಿಜ್ಞಾನಗಳು ಇಲ್ಲದೆ ಇರೋವಾಗ ನಾನಾಗಿದ್ದೀನಪ್ಪ, ಜ್ಞಾನವಾಗಿದೆ. ಜ್ಞಾನ ಅಂದರು ನಾನು ಅಂದರು ಒಂದೇ. ಆ ಕೇವಲ ನನ್ನ ಮೇಲೆ ನನಗೆ ವೃತ್ತಿಜ್ಞಾನಗಳು ಬಂದು ಹೋಗಿ ಮಾಡುತ್ತೆಯೇ ಹೊರತು ಒಂದು ಆಧಾರವಾದ ಒಂದು ತತ್ವ ಇರಬೇಕು. ಅದರ ಮೇಲೆ ಬಂದು ಹೋಗಿ ಮಾಡುವಂಥದ್ದು ಕುಣಿತಾ ಇರುತ್ತೆ, ನೆಗಿತಾ ಇರುತ್ತೆ. ಅದು ಬಿಟ್ಟು ಅದರಿಂದ ಇದಿಷ್ಟು ಶಬ್ದ ಮಾತ್ರ ಅಷ್ಟೇ. ಏನೋ ಮೆಸೇಜ್ ಹಾಕಿದಾರ, ಏನಾಯ್ತು? ಹೋಗ್ಬಿಟ್ಟಿತಾ? ವನ್ಹಿಯು ಅಗ್ನಿಗಿಂತ ಬೇರೆ ಎಲ್ಲ, ಅಗ್ನಿಯು ವನ್ಹಿಗಿಂತ ಬೇರೆ ಅಂತ ಶಬ್ದ ಮಾತ್ರವನ್ನು ಉಪಯೋಗಿಸಿದ ಮಾತ್ರಕ್ಕೆ ಹೇಗೆ ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ವೋ, ಅಗ್ನಿ ಅಂದ್ರು ವನ್ಹಿ ಅಂದ್ರು ಬೆಂಕಿ ಅಂದ್ರು ಎಲ್ಲ ಒಂದೇನೋ, ಹಾಗೆ ನೀನು ಜ್ಞಾನವು ಜ್ಞೇಯಕ್ಕಿಂತ ಬೇರೆ ಎಲ್ಲ, ಜ್ಞೇಯವು ಜ್ಞಾನಕ್ಕಿಂತ ಬೇರೆ ಅಂತ ಶಬ್ದ ಮಾತ್ರಗಳನ್ನು ಉಪಯೋಗಿಸಿದ ಮಾತ್ರಕ್ಕೆ ತುಂಬ ಶಬ್ದಗಳು ಉಪಯೋಗಿಸ್ಬೋದು, ಇರಬೇಕು ಅಂತೇನಿಲ್ಲ ಅಲ್ವಾ. ಅದಕ್ಕೆ ಇನ್ನೊಂದು ಇದು ಹೇಳ್ತಾರೆ. ಒಂದು 4 ಜನ ಹೋಗ್ತಿದ್ರು. ಮುಂದಿನವನು ಹೇಳ್ದ ನನ್ನ ಹಿಂದೆ 10 ಜನ ಇದ್ದಾರೆ ಅಂತ. ಎರಡನೇವನು ಹೇಳ್ದ ನನ್ನ ಮುಂದೆ 4 ಜನ ಇದ್ದಾರೆ, ಹಿಂದೆ 4 ಜನ ಇದ್ದಾರೆ ಅಂತ. ಮೂರನೇವನು ಹೇಳ್ದ ಅವನು ಹಾಗೆ ಒಂದಷ್ಟೇ ಹೇಗೆ ಹೊಂದುತ್ತಿದ್ದು ಅಂತ. ಮೊದಲನೇವನು 4 ಜನ ಇದ್ದಿದ್ದು, ಲೈನಾಗಿ ಹೋಗ್ತಿದ್ರು. ಅವ್ರು ಯಾರೋ ಹಿಂದ್ಗಡೆ ನೋಡ್ತಾ ಇದ್ರು. ಮುಂದಿನವನು ಹೇಳ್ತಾ ಇದ್ದಾನೆ ನನ್ನ ಹಿಂದೆ 10 ಜನ ಇದ್ದಾರೆ ಅಂತ. ಎರಡನೇವನಿಗೆ ಮುಂದಿನ ಒಂದು ಕಾಣಿಸ್ತಾ ಇದ್ದಿಲ್ಲ, ನನ್ನ ಮುಂದೆ 4 ಜನ ಇದ್ದಾರೆ, ಹಿಂದಿನ 4 ಜನ ಇದ್ದಾರೆ ಅಂತ. ಮೂರನೇವನು ನನ್ನ ಮುಂದೆ ಒಂದು 5 ಜನ ಇದ್ದಾರೆ, ಹಿಂದೆ ಒಂದು 5 ಜನ ಇದ್ದಾರೆ ಅಂತ. ಹೇಗೆ ಹೊಂದುತ್ತೆ? ಏನು ಹೇಳಿ ಉತ್ತರ? ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇ. ಇನ್ನೇನು ಉತ್ತರ ಹೇಳಬೇಕಾಗಿಲ್ಲ. ಗೊತ್ತಿಲ್ಲದೆ ಹೇಳ್ತಾ ಇದ್ದಾರೆ ಅಂತ ಒಂದಾದರೆ, ಇನ್ನೊಂದು ಕಡೆಯಿಂದ ಗೊತ್ತು ಮಾಡ್ಕೊಂಡು ಹೇಳಿದ್ರೆ ಏನಾಗುತ್ತೆ ಹೇಳಿ? ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇ. ಇಲ್ಲದೆ ಇರೋದು ಹೇಳಿದ್ರೆ ಸುಳ್ತಾನೆ. ಹಾಗೆ ಇದು ನೀನು ತುಂಬ ಮಾತುಗಳು ಹೇಳ್ತಾ ಇದೀಯಾ. ಮಾತು ಹೇಳಿದ ಮಾತ್ರಕ್ಕೆ ವಸ್ತು ತತ್ವ ಆಗಿರಬೇಕು ಅಂತೇನಿಲ್ಲ. ಜ್ಞೇಯ ವ್ಯತಿರೇಕೇತು ಜ್ಞಾನಸ್ಯ ಜ್ಞೇಯಾಭಾವೇ ಜ್ಞಾನಾಭಾವ ಅನುಪಪತ್ತಿ ಸಿದ್ಧ. ಇನ್ನು ಜ್ಞಾನವನ್ನ ಜ್ಞೇಯಕ್ಕಿಂತ ಬೇರೆ ಅಂತ ನೀನೇನಾದ್ರು ಒಪ್ಕೊಂಡ್ರೆ, ಈಗ ಒಂದು ಪಕ್ಷದಲ್ಲಿ
ಜ್ಞೇಯಕ್ಕಿಂತ ಬೇರೆ ಎಲ್ಲ ಅನ್ನೋ ಪಕ್ಷದಲ್ಲಿ ಮೇಲಿಂದ ಆಯಿತು. ಇಲ್ಲ ಜ್ಞಾನವು ಜ್ಞೇಯಕ್ಕಿಂತ ಬೇರೆ ಅಂತ ಏನಾದ್ರು ಒಪ್ಕೊಂಡ್ರೆ ಆಗ ಇಲ್ಲದಿದ್ದರೆ ಜ್ಞಾನವು ಇರುವುದಿಲ್ಲ ಅನ್ನೋದು ಹೊಂದಲ್ಲ. ಯಾಕೆ? ಅದ್ರ ಪಾಡ್ಗದಿರುತ್ತೆ, ಇದ್ರ ಪಾಡ್ಗಿದಿರುತ್ತೆ. ಅದಿದ್ರೂ ಒಂದೇ, ಇಲ್ಲದೆ ಇದ್ರೂ ಒಂದೇ. ಈಗ ನಾವಿಬ್ಬರು ಬೇರೆ ಬೇರೆ ಅಂತ ಆದಮೇಲೆ, ಈಗ ಪುಸ್ತಕಕ್ಕಿಂತ ನಾನು ಬೇರೆ ಅಂತ ಆದಮೇಲೆ ನಾನಿರುವುದಕ್ಕೆ ಪುಸ್ತಕ ಇರಲೇಬೇಕು ಅನ್ನೋದೇನು ಹೊಂದಲ್ಲ. ಅದಿದ್ರೂ ಒಂದೇ, ಇಲ್ಲದೆ ಇದ್ರೂ ಒಂದೇ, ನನ್ನ ಪಾಡಿಗೆ ನಾನು ಇರ್ತೀನಿ. ನಾನಿದ್ರೂ ಒಂದೇ, ಇಲ್ಲದೆ ಇದ್ರೂ ಒಂದೇ, ಅದ್ರ ಪಾಡ್ಗದಿರುತ್ತೆ. ನೀನು ಇಡೀ ಪ್ರಪಂಚವನ್ನ ಜ್ಞೇಯ ಅಂತ ಒಪ್ಕೋತೀಯೋ ಇಲ್ವೋ? ಒಪ್ಕೋತೀನಿ ಸ್ವಾಮಿ. ಒಪ್ಕೊಳ್ಳೋದಾದ್ರೆ ಜ್ಞಾನ ಯಾಕೆ ಬೇಕು ಅಂತೀಯ? ಅದಕ್ಕೆ ಅದ್ರ ಪಾಡ್ಗದಿರುತ್ತೆ ಅಂತ ಹೇಳು ನೋಡ. ಹಾಗೆ ಹೇಳಕ್ಕಾಗಲ್ಲ, ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಇರೋದಿಲ್ಲ ಅಂತಾನೆ. ಸರಿ, ಗೊತ್ತಾಗ್ಲಿಲ್ಲ ಅಂದ್ರೆ ವೃತ್ತಿಜ್ಞಾನವನ್ನೇ ಇಟ್ಕೊಳ್ಳೋಣ. ಗೊತ್ತಾಗ್ಲಿಲ್ಲ ಅಂದ್ರೆ ಇರೋಲ್ಲ ಅನ್ನೋದಾದ್ರೆ ಅದಕ್ಕೂ ನಿತ್ಯ ಸಂಬಂಧ ಇದೆ. ಅದೆರಡು ಬೇರೆ ಅಲ್ವೇ ಇಲ್ಲ. ಬೇರೆ ಹೌದಾನೆ. ಒಂದಕ್ಕೊಂದಕ್ಕೆ ನಿತ್ಯ ಸಂಬಂಧ ನೀನು ಮಾಡಿದ ಮೇಲೆ ಒಂದನ್ನೇ ಎರಡಾಗಿ ನೋಡ್ತಾ ಇದೀಯ. ಸಂಬಂಧ ಇಲ್ಲ ಅಂತ ಇಟ್ಕೋ. ಪ್ರಪಂಚ ಪಾಡಿಗಿರುತ್ತೆ, ಜ್ಞಾನದ ಪಾಡಿಗಿರುತ್ತೆ. ಹಾಗೆ ಹೇಳು ನೋಡೋಣ. ಹಾಗೆ ಒಪ್ಕೊಳ್ಳಲ್ಲ. ಅಂದರೆ ಯಾವುದಾದ್ರೂ ಒಂದನ್ನು ತೀರ್ಮಾನ ಮಾಡಿಬಿಡು. ಪ್ರಪಂಚ ಸತ್ಯವೇ, ಅದರ ಪಾಡ್ಗದಿರುತ್ತೆ ಅಂತ ತೀರ್ಮಾನ ಮಾಡಿ. ಹಾಗೆ ತೀರ್ಮಾನ ಮಾಡೋಕ್ಕೆ ಬೌದ್ಧರಿಗೆ ಇಷ್ಟ ಇಲ್ಲ. ಪ್ರಪಂಚ ಅವರು ಹೊಡೆದಾಕೋರು, ಪ್ರಪಂಚ ಯಾವಾಗಲೂ ಇಲ್ಲ ಅಂತ. ಆದರೆ ವೃತ್ತಿಜ್ಞಾನವನ್ನೇ ಜ್ಞಾನ ಅಂದ್ಬಿಡ್ತಾರೆ. ಅದರಿಂದ ವೃತ್ತಿಜ್ಞಾನ ಹೋದಾಗ ಏನೂ ಇಲ್ಲ ಅಂದ್ಬಿಡ್ತಾರೆ. ಸುಷುಪ್ತಿಯಲ್ಲಿ ವೃತ್ತಿಜ್ಞಾನ ಇರಲ್ಲ. ವೃತ್ತಿಜ್ಞಾನ ಯಾಕಿರಲ್ಲ? ವಸ್ತುಗಳಿಲ್ಲ. ವಸ್ತುಗಳನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ಹೇಳುವಂತಹ ಪ್ರತ್ಯಯಗಳಿಗೆ ವೃತ್ತಿಜ್ಞಾನ ಅಂತ ಹೆಸರು. ಆಯಾಯ ವಸ್ತುವಿಗೆ ತಕ್ಕಂತೆ ಮನಸ್ಸಿನಲ್ಲಿ ಆಯಾಯ ಆಕಾರ ಆಗುತ್ತೆ. ಅದಕ್ಕೆ ಆ ವೃತ್ತಿಜ್ಞಾನ ಅನ್ನೋದೇ ಒಂದು ಜ್ಞಾನ ಅನ್ಕೊಂಡ್ಬಿಡ್ತಾನ ಅವನು. ಆದರೆ ವೃತ್ತಿಜ್ಞಾನಗಳು ವೃತ್ತಿಯಾಗಿ ತೋರೋದು ಮನಸ್ಸು. ಅದರಲ್ಲಿ ತೋರ್ಕೊಳ್ಳೋ ಜ್ಞಾನ ಯಾವುದು? ಆ ಆಧಾರಭೂತವಾದ ಜ್ಞಾನವನ್ನು ಒಪ್ಕೊಳ್ಳೋದೇ ಇಲ್ಲ. ಆದ್ದರಿಂದ ವೃತ್ತಿಜ್ಞಾನಗಳಿಲ್ಲದೆ ಇರುವಾಗ ವೃತ್ತಿ ಯಾಕಿಲ್ಲ? ಮನಸ್ಸಿಲ್ಲ. ಆದ್ದರಿಂದ ಏನೂ ಇಲ್ಲ, ಅಭಾವ ಅಂತ. ಅಭಾವ ಅಂತ ಹೇಳಬೇಡ, ಏನೂ ಇಲ್ಲ ಅಂತ ಗೊತ್ತು ಮಾಡ್ಕೋತಾ ಇರೋ ಅನುಭವ ಇದೆ ತಾನೇ? ಅನುಭವ ಇದೆಯಾ ಸುಷುಪ್ತಿಲಿ? ಆ ರೀತಿಯಾಗಿ ಅಲ್ಲಿ ಅನುಭವ ಹೇಳೋದಕ್ಕೂ ಅವಕಾಶ ಇಲ್ಲ. ಯಾಕೆ? ಯಾವುದಾದರೂ ಒಂದು ವಿಶೇಷ ರೂಪದಲ್ಲಿ ಏನೋ ಒಂದು ಹೇಳ್ಬೇಕು ಅಂದ್ರೆ ಮನಸ್ಸಿರಬೇಕು. ಆದರೆ ಅದಲ್ಲಿಲ್ಲ. ಯಾಕೆ? ಮನಸ್ಸಿಲ್ಲ. ಆದರೆ ಆ ಅನುಭವ ಇಟ್ಕೊಂಡು ಈಗಲೂ ನಾನು ಮಾತಾಡ್ತಾ ಇದ್ದೀನಲ್ಲ, ನಾನೇ ತಾನೇ ಅದು. ನಿದ್ರೆಯಲ್ಲಿ ನನಗಿಂತ ಬೇರೆ ಏನೂ ಇರಲಿಲ್ಲ ಹೇಳ್ಬೋದೋ ಇಲ್ವೋ? ಎಲ್ಲರೂ ಆಗಿ ಹೇಳ್ತಾ ಇದ್ದಾರೋ ಇಲ್ವೋ ಬೇರೆ ವಿಷಯ. ಆದರೆ ನಿದ್ರೆಯಲ್ಲಿ ನನಗೇನೂ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ನನಗೇನೂ ಗೊತ್ತಾಗಲಿಲ್ಲ ಅಂದ್ರೆ ನಾನಿದ್ದೀನಿ ಅನ್ನೋದು ಎಲ್ರಿಗೂ ಅನುಭವನೇ ಅದು. ಆ ನಾನಿದ್ರೂ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ನಾನು ಹೇಗಿದ್ರೂ ನನಗೇನು ಗೊತ್ತಾಗಲ್ಲ. ನಾನು ಈಗಲೂ ಇದ್ದೇ ಇದ್ದೀನಿ ಅಂತೂ ಸ್ಪಷ್ಟ. ಯಾಕೆ? ನಾನಿದ್ದೀನಿ ಅನ್ನೋದಾದ್ಮೇಲೆ ಈಗ ನಾನು ಹೋಗಿದ್ದೀನಿ ಅಂತ ಏನು ಅನ್ನಿಸ್ತಾ ಇಲ್ಲ. ನಾನು ಇದ್ದೀನಿ ಅನ್ನೋದು ಈಗಲೂ ಅನ್ನಿಸ್ತಾ ಇರೋದ್ರಿಂದ ನಾನು ಹೇಗಿದ್ದರೆ ನನಗೆ ಏನೂ ಗೊತ್ತಾಗಲ್ವೋ ಇವಾಗ ಹಾಗೆ ನಾನು ಇಲ್ಲ ಅಷ್ಟೇ. ಏನೋ ಗೊತ್ತು ಮಾಡ್ಕೊಳ್ಳೋ ರೂಪದಲ್ಲಿ ಇದ್ದೀನಿ. ಈಗ ನಾನು ಗೊತ್ತು ಮಾಡ್ಕೊಳ್ಳೋ ರೂಪದಲ್ಲಿ ಇರೋದು ನಿಜವಾದ ಅಲ್ಲ. ಯಾಕೆ? ಆ ನಿತ್ಯವಾದ ಅನುಭವ ಯಾವುದನ್ನು ಸುಷುಪ್ತಿ ಅಂತ ಭೂತಕಾಲಕ್ಕೆ ಸೇರಿಸಿ ಆಯಿತು ಹೋಯಿತು ಅಂತ ಇದ್ದೀನೋ ಅದನ್ನು ಹಾಗೆ ಹೇಳ್ತಾ ಇರೋದು ತಪ್ಪೇ ಹೊರತು. ಯಾಕೆ? ಈಗೇನೋ ಬಂದಿದೆ ಅಂತ ಇಟ್ಕೊಂಡು, ಈಗ ಬಂದಿದೆ ಅಂತ ಇಟ್ಕೊಂಡು ಅದು ಹೋಯಿತು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ಅದು ಅಲ್ವೇ ಅಲ್ಲ, ಅದು ನಾನೇ. ಅದು ನಾನು ಹೋಯಿತು ಶಬ್ದಕ್ಕೆ ಅರ್ಥ ಏನು? ನಾನು ಹೋಯಿತು ಹೇಳ್ಬೋದಾ? ಇಲ್ಲ. ನಾನು ಅನ್ನೋದು ಯಾವಾಗಲೂ ನಾನು ಅನ್ನೋ ಪ್ರತ್ಯಯ ಹೋಗುತ್ತೆ. ಯಾಕೆ? ಪ್ರತ್ಯಯ ಮನಸ್ಸಿದ್ರೆ ಮಾತ್ರ ಪ್ರತ್ಯಯ ಹೇಳೋದು. ಇಲ್ಲದಕ್ಕೆ ಏನು ಹೇಳ್ತಾ ಇದೆಯೋ ಎಲ್ಲ ಪ್ರತ್ಯಯ ರೂಪವಾದ ನಾನು. ಆದರೆ ಪ್ರತ್ಯಯಗಳಿಗೂ ಸಾಕ್ಷಿಯಾಗಿ ಯಾವ ಅನುಭವ ಸುಷುಪ್ತಿ ಅಂತ ಯಾವುದನ್ನು ಹಿಂದಕ್ಕೆ ಸೇರಿಸಿ ಅದನ್ನು ಈಗಲೂ ಹಾಗೆ ಯಾವ ವ್ಯತ್ಯಾಸವಿಲ್ಲದೆ ಗೊತ್ತು ಮಾಡ್ಕೋತಾ ಇದ್ದೀನಲ್ಲ, ಅದು ನಾನಾಗಿರೋದ್ರಿಂದಲೇ ಗೊತ್ತಾಗ್ತಾ ಇದೆ. ಆ ಕೇವಲ ನಾನು ಮೇಲೆ ಉಳಿದಿದ್ದೆಲ್ಲ ಹಾಕೋತಾ ಇದ್ದೀನಿ ಒಂದಷ್ಟು. ಇದರಿಂದ ಜ್ಞೇಯಕ್ಕಿಂತ ಜ್ಞಾನವು ಬೇರೆ ಅಂತ ಏನಾದರೂ ಒಪ್ಕೊಂಡ್ರೆ ಆಗ ಜ್ಞೇಯ ಇಲ್ಲದೆ ಇದ್ದರೆ ಜ್ಞಾನ ಇರೋದಿಲ್ಲ ಅನ್ನೋ ಮಾತು ಕೂಡ ಹೊಂದಲ್ಲ. ಇದು ವೇದಾಂತಿಗಳ ಅಭಿಪ್ರಾಯ ಅಂದರು. ಜ್ಞೇಯಾಭಾವೇ ಅದರ್ಶನಾತ್ ಅಭಾವೋ ಜ್ಞಾನಸ್ಯ ಇತಿ ಚೇತ್. ಸ್ವಾಮಿ, ವಸ್ತುಗಳು ಇಲ್ಲದೆ ಇರೋವಾಗ ಈ ಜ್ಞಾನ ಅನ್ನೋದು ತೋರೋದಿಲ್ವಲ್ಲ ಅಂತ. ಆದ್ದರಿಂದ
ಜ್ಞಾನವನ್ನು ಅಭಾವವೇ, ಜ್ಞಾನವೂ ಸೇರಿಸಿ ಏನೂ ಇಲ್ಲ, ಏನೂ ಇಲ್ಲ, ತುಚ್ಛ ನೈಸ್ವಾಭಾವ್ಯ, ಏನೂ ಇಲ್ಲ ಅಂದಿದ್ದಕ್ಕೆ ನಾವು ಶೂನ್ಯ ಅಂತ ಹೆಸರು ಕೊಡ್ತೇವೆ ಹೊರತು ಶೂನ್ಯ ಅಂತ ಒಂದು ಇದೆ ಅಂತಲ್ಲ. ಅವ್ರ ಪ್ರಕಾರ ಭಾರಿ ಚೆನ್ನಾಗಿ ತಿಳ್ಕೊಬೇಕು. ಅವ್ರದ್ದು ಭಾರಿ ಅನೇಕ ಪ್ರಕಾರವಾಗಿ ಹೇಳ್ತಾರೆ ಅವರು. ಶೂನ್ಯ ಅನ್ನೋದು ಇದೆಯೋ ಇಲ್ವೋ ಅಂತ ಕೇಳಿದ್ರು. ಏನೂ ಇಲ್ಲದೆ ಇರೋದಕ್ಕೊಂದು ಶೂನ್ಯ ಅಂತ ಹೆಸರು ಕೊಟ್ರೆ ನೀವು ಶೂನ್ಯ ಇದೆ ಅಂದ್ಬಿಟ್ರೆ ಶೂನ್ಯ ಇದೆ ಅಂತ ಹೇಳಕ್ ಬರುತ್ತಾ? ಯಾಕೆ ಹೇಳಕ್ ಬರಲ್ಲ? ಇಲ್ಲದೆ ಇರೋದಕ್ಕೆ ಸರಿ, ಈಗ ಏನಂತ ಹೇಳ್ಬೇಕಾ? ಏನಾರು ಹೆಸರು ಕೊಟ್ಟರು ಅದು ಇನ್ನೊಂದು ಹುಟ್ಟಿಸಿದಂಗೆ ಆಗುತ್ತೆ. ಸುಮ್ಮನಿರ್ಬೇಕು. ಸುಮ್ಮನಿದ್ರೆ ಯಾರಿಗೂ ಗೊತ್ತಾಗಲ್ಲ. ಈಗ ಅವನು ಆ ಶೂನ್ಯ ಅನ್ನೋದನ್ನು ನಾನು ಈ ಬ್ರಹ್ಮ ಅನ್ನೋ ಶಬ್ದಕ್ಕೆ ಪರ್ಯಾಯ ಶಬ್ದವಾಗಿ ಉಪಯೋಗಿಸಿದ್ದೀನಿ ಅಂದರೆ ಆಗ ಅವನ ಸಿದ್ಧಾಂತ ಬಿದ್ದು ಹೋಗುತ್ತೆ. ಯಾಕೆ? ಅವಾಗ ನೀನು ಹೇಳ್ಕೊಡೋ ಕ್ರಮ ತಪ್ಪಾಗೋಗುತ್ತೆ. ನೀನು ಬ್ರಹ್ಮ ಶಬ್ದಕ್ಕೆ ಪರ್ಯಾಯವಾಗಿ ಶೂನ್ಯ ಅನ್ನೋ ಶಬ್ದ ಉಪಯೋಗಿಸಿದ್ರಿ ಅಂದರೆ ಆ ಶೂನ್ಯವನ್ನು ತಿಳಿಸ್ಕೊಡೋಕ್ಕೆ ಅಥವಾ ಬ್ರಹ್ಮವನ್ನು ತಿಳಿಸ್ಕೊಡೋಕ್ಕೆ ಪ್ರೋಸೆಸ್ ಇದೆಯಲ್ಲ, ಕ್ರಮ, ಅಧ್ಯಾರೋಪ ಅಪವಾದ ಕ್ರಮ, ಅದನ್ನು ನೀನು ಅನುಸರಿಸ್ಬೇಕೋ. ಅದನ್ನು ಅನುಸರಿಸ್ತೇ ನಾನು ಅದನ್ನೇ ಎರಡು ಥರ ಹೇಳ್ತಾ ಇದ್ದೀನಿ. ಆ ಥರ ಈಗ ಹೇಳೋರು ತುಂಬ ಜನ ಇದ್ದಾರೆ. ಬ್ರಹ್ಮ ಅನ್ನೋ ಶಬ್ದಕ್ಕೂ ಶೂನ್ಯ ಅಂತ ಏನು ಹೇಳ್ತಾರೆ, ಬ್ರಹ್ಮನ್ನೇ ಆಗಿ ಹೇಳ್ತಾ ಇರೋದು ಅಂತ ಬೌದ್ಧ ಹೇಳ್ತಾ ಇರೋದು ಅಂತಾರೆ. ಸರಿ, ಆವಾಗ ಕ್ರಮ ಇದೆಯಲ್ಲ, ಈ ಶಾಸ್ತ್ರೋಕ್ತ ಪ್ರಕಾರ ಇದನ್ನ ಯಾಕೆ ಬಿಟ್ರಿ? ಇದನ್ನು ಬಿಟ್ಟರೆ ಅದನ್ನು ತಿಳ್ಸಕ್ಕೆ ಆಗೋದೇ ಇಲ್ಲ. ಏನು ತಪ್ಪು ತಿಳ್ಕೊಂಡಿದ್ದೀವೋ ಅದನ್ನು ನಾವು ಅನುವಾದ ಮಾಡ್ಕೊತಾನೆ ನಾವು ಅಲ್ಲಿಗಳಿಬೇಕು. ಈಗ ನಮ್ಮ ಬಗ್ಗೆ ನಾವು ಏನು ತಪ್ಪು ತಿಳ್ಕೊಂಡಿದ್ದೀವೋ ಅದನ್ನೆಲ್ಲ ಒಟ್ಟು ಮಾಡಬೇಕು. ತಪ್ಪು ತಿಳುವಳಿಕೆಯ ಪ್ರಕಾರವನ್ನು ಒಟ್ಟು ಮಾಡಬೇಕು. ಅಂದರೆ ಎಷ್ಟು ತಪ್ಪು ತಿಳ್ಕೊಂಡಿದ್ದೀನಿ ಅಲ್ಲ, ಯಾವ ಪ್ರಕಾರದಲ್ಲಿ ತಪ್ಪು ತಿಳ್ಕೊಂಡಿದ್ದೀನಿ ಅಂತ. ಈಗ ನಾನು ನನ್ನನ್ನು ಕಾರ್ಯಕಾರಣ ಅನ್ನೋ ಪ್ರಕಾರದಲ್ಲಿ ತಪ್ಪು ತಿಳ್ಕೊಂಡಿದ್ದೀನಿ, ನಮ್ಮ ನಿಜ ಸ್ವರೂಪವನ್ನು ದೃಗ್ದೃಶ್ಯ ಅನ್ನೋ ರೂಪದಲ್ಲಿ ತಪ್ಪು ತಿಳ್ಕೊಂಡಿದ್ದೀವಿ, ಅವಸ್ಥಾತ್ರಯ ಅನ್ನೋ ರೂಪದಲ್ಲಿ ತಪ್ಪು ತಿಳ್ಕೊಂಡಿದ್ದೀವಿ. ಹಾಗೆ ತಪ್ಪು ತಿಳುವಳಿಕೆಯನ್ನು ಒಟ್ಟು ಮಾಡಿ ಅದು ಆತ್ಮನಿಗಿಂತ ಬೇರೆಯಾಗಿಲ್ಲ ಅಂತ ಇದು ಮಾಡಬಹುದು. ನಾನೇನು ಶೂನ್ಯ ಅಂತ ತಪ್ಪು ತಿಳ್ಕೊಂಡಿಲ್ಲಪ್ಪ, ನಾನು ಯಾವಾಗಲಾದ್ರು ಇಲ್ಲ ಅಂತ ತಪ್ಪು ತಿಳ್ಕೊಂಡಿದ್ದೀನ? ಸುಷುಪ್ತಿಯಲ್ಲಿ ಏನೂ ಇರಲಿಲ್ಲ ಅಂತ ಹೇಳುವಾಗಲೂ ನಾನಿಲ್ಲ ಅಂತ ಏನು ಅನ್ಕೋತಾ ಇಲ್ಲಪ್ಪ ನಾವು. ಮತ್ತೆ ಶೂನ್ಯವನ್ನು ಹೇಗೆ ಅನುವಾದ ಮಾಡ್ತೀಯ ನೀನು? ತಪ್ಪೇ ತಿಳ್ಕೊಂಡಿಲ್ಲ ಆ ರೀತಿ. ನಾನು ತಪ್ಪು ತಿಳ್ಕೊಂಡಿರೋದನ್ನ ಅನುವಾದ ಮಾಡ್ಬೋದು ನೀನು. ಅದನ್ನು ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಆಗುತ್ತದೋ ಹೊಂದಲ್ಲ ಅದು. ಇನ್ನು ಇಲ್ಲ ನಾವು ಶೂನ್ಯ ಅಂತ ಹೇಳ್ತಾ ಇರೋದೇ ಬೇರೆ ಅಂತ ಇಟ್ಕೊಂಡ್ರೆ ನಮಗೆ ಬೇಕಾಗಿಲ್ಲ. ನೀನು ಯಾವುದರಿಂದ ನನಗೆ ಈಗ ಯಾವುದನ್ನು ತತ್ವವನ್ನು ತಿಳ್ಕೊಂಡ ಮೇಲೆ ಬ್ರಹ್ಮವನ್ನು ಗೊತ್ತು ಮಾಡಿಕೊಂಡ ಅಂತ ಹೇಳ್ತಾ ಇದ್ದೀನೋ ಆ ಬ್ರಹ್ಮ ಈಗಲೂ ಇದೆ, ಅದು ಹಾಗೇ ಇದೆ, ಅದ್ರಲ್ಲಿ ಯಾವ ವ್ಯತ್ಯಾಸವೂ ಆಗಿಲ್ಲ. ಅದನ್ನೇ ನಾನು ಪ್ರಪಂಚವಾಗಿ ತಪ್ಪು ತಿಳ್ಕೊತಾ ಇದ್ದೀನಿ. ಹಾಗೆ ಹೇಳಿದ್ರು ಹೊಂದುತ್ತೆ. ಯಾವತ್ತೋ ತಿಳ್ಕೊಂಡ ಮೇಲೆ ಶೂನ್ಯ ಗೊತ್ತಾಗುತ್ತೆ, ಇವಾಗ ಶೂನ್ಯ ಇಲ್ಲ ಅಂತ ನೀನು ಏನಾರು ಹೇಳಿದರೆ ಆ ಶೂನ್ಯವನ್ನು ಯಾರೂ ಗೊತ್ತು ಮಾಡ್ಕೊಳಕ್ಕಾಗಲ್ಲ. ಗೊತ್ತು ಮಾಡ್ಕೊಂಡಿದ್ದ ಪ್ರಯೋಜನವಿಲ್ಲ. ಈಗ ಇಲ್ಲದೆ ಇರೋದನ್ನು ಪಡ್ಕೊಂಡ್ರೆ ಕ್ರಿಯೆಯಿಂದ ಪಡ್ಕೊಂಡಾಗ ಆಗುತ್ತದು, ಹೋಗುತ್ತದು ಕೂಡ. ನಾವು ಹೇಳ್ತಾ ಇರೋ ಬ್ರಹ್ಮತತ್ವ ಈಗಿಲ್ಲ ಆಮೇಲೆ ಬರುತ್ತೆ ಅಂತೇನು ಹೇಳ್ತಾ ಇಲ್ಲಪ್ಪ ನಾವು. ಈಗಲೂ ಅದು ನಮ್ಮಗಳ ಆತ್ಮವೇ ಆಗಿದೆ, ನಮ್ಮಗಳ ಸ್ವರೂಪವೇ ಆಗಿದೆ. ಅದು ನಾನಲ್ಲ ಅಂತ ತಿಳ್ಕೊತಾ ಇರೋದೇ ತಪ್ಪು ತಿಳುವಳಿಕೆ. ಇದು ಕ್ರಮ. ಈ ಕ್ರಮವನ್ನು ನೀವು ಅನುಸರಿಸ್ತೀರಾ? ತುಂಬ ಕಷ್ಟ ಇದೆಲ್ಲ. ಇಂದ ಜ್ಞೇಯಾಭಾವೇ ಅದರ್ಶನ ಅಂತಂದ್ರೆ ವಸ್ತುಗಳು ತೋರದೇ ಇರುವಾಗ ಜ್ಞಾನವೂ ತೋರದೇ ಇರೋದ್ರಿಂದ ಜ್ಞಾನವೂ ಕೂಡ ಅಭಾವವೇ. ಜ್ಞಾನವು ಇಲ್ವೇ ಇಲ್ಲ ಅಂತ ಮಾಡಿ ಅಂದರೆ ಸುಷುಪ್ತೆ ಜ್ಞಪ್ತಿ ಅಭ್ಯುಪಗಮ. ಇಲ್ಲಪ್ಪ, ಏನೂ ಇಲ್ಲದೆ ಇರೋದು ಅನ್ನೋ ಒಂದು ಅನುಭವ ನಮಗಿದೆ. ಸುಷುಪ್ತಿ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದೀವಿ. ಅಲ್ಲಿ ಏನೂ ಇರಲಿಲ್ಲ, ಏನೂ ತೋರಲಿಲ್ಲ ಅಂತ ನಾವೇ ಹೇಳ್ತಾ ಇದ್ದೀವಿ. ಆದರೆ ಅರಿವನ್ನು ಮಾತ್ರ ಒಪ್ಕೊಂಡಿದ್ದೀವಿ. ಸುಷುಪ್ತಿ, ನೀನು ನಿದ್ರೆ ಮಾಡಿದ್ರೆ ನಿನ್ನ ಅರಿವು, ನಿನ್ನ ಜ್ಞಾನ ಹೋಗುತ್ತೆ ಅಂದರೆ ಯಾರೂ ನಿದ್ರೆ ಮಾಡಲ್ಲ. ಇವತ್ತು ಡಾಕ್ಟರ್ ಆಗಿದ್ದಾನೆ, ನಿದ್ದೆ ಮಾಡಿದ ತಕ್ಷಣ ನಿನ್ನ ಡಾಕ್ಟರ್ ಜ್ಞಾನ ಹೋಗುತ್ತೆ ಅಂದರೆ ನಿದ್ದೆ ಮಾಡಕ್ಕೆ ಹೋಗ್ತಾರ? ಕಷ್ಟಪಟ್ಟು ಓದ್ಬಿಟ್ಟು ಬರೀ ಡಾಕ್ಟರ್ ಓದೋದಕ್ಕೆ 10 ವರ್ಷ ಓದಿ, ಅದಕ್ಕೆ ಮುಂಜಿಂದೆಲ್ಲ ಬಿಟ್ಬಿಡಿ. ಅಷ್ಟು ಕಷ್ಟಪಟ್ಟು ಓದಿ ಡಾಕ್ಟ್ರೋ ಲಾಯರೋ ಆಗಿ ನಿದ್ದೆ ಮಾಡಿದ ತಕ್ಷಣ ಎಲ್ಲ ಹೋಗ್ಬಿಡ್ಲಿ, ಅದನ್ನ ಒಪ್ಕೋತಾರ ಯಾರಾದರೂ? ಜ್ಞಾನ ಅನ್ನೋದು ಹೋಗಲ್ಲ ಅಂತಲೇ ಎಲ್ಲರೂ ಇಟ್ಕೊಂಡಿರೋದು. ಅದು ನಮ್ಮ ಅನುಭವವೂ ಹೌದು. ಸುಷುಪ್ತಿಯಲ್ಲಿ ಜ್ಞಪ್ತಿಯನ್ನು, ಅರಿವನ್ನು, ಅರಿವಿನ ಸ್ವರೂಪ ಅಂತ ಜ್ಞಪ್ತಿಯಿಂದ ಅದನ್ನು ಒಪ್ಕೊಂಡಿರೋದ್ರಿಂದ ಅಂದ್ರೇನೋ ಅನುಭವದಲ್ಲಿರೋದ್ರಿಂದ ಅಂತ ಒಂದು, ನೀನೂ ಒಪ್ಕೊಂಡಿರೋದ್ರಿಂದ ಅಂತ ಇನ್ನೊಂದು.
ಪೂರ್ವ ಪಕ್ಷಿ ಇದಾನಲ್ಲ, ನಿನ್ನ ಪ್ರಕಾರ ನೀನು ಸುಷುಪ್ತಿಯಲ್ಲಿ ನಮಗೆ ಜ್ಞಾನ ಹೋಗ್ಬಿಟ್ಟಿರುತ್ತೆ, ನಾವು ಅಜ್ಞಾನಿಗಳಾಗಿರ್ತೀವಿ ಅಂತ ಹೇಳ್ತೀಯಾ? ಜ್ಞಾನವೇ ಇಲ್ಲದೆ ಇರುವಂಥದ್ದು ಜಡವಾಗಿರ್ತೀವಿ ಅಂತ ಒಪ್ಕೋತೀಯಾ? ಈಗ ನಾವು ಚೈತನ್ಯ ಅನ್ನೋದು ಒಪ್ಕೊಳ್ಳೋದಾದ್ರೆ ನಾವು ಯಾವಾಗಲೂ ಚೈತನ್ಯರೇ, ನಮ್ಮ ಚೈತನ್ಯ ಸ್ವಭಾವ ಹೋಗೇ ಇಲ್ಲ. ಆ ಚೈತನ್ಯ ಸ್ವಭಾವದ ಮೇಲೆ ನಾಮರೂಪಗಳನ್ನು ಹುಟ್ಕೊಟ್ಕೊಂಡಿರೋದು ತಪ್ಪು ತಿಳುವಳಿಕೆ ಅಷ್ಟೇ. ನಾಮರೂಪಗಳನ್ನು ಹಾಕ್ಕೊಂಡಿದ್ದೀವಲ್ಲ ಅದು ತಪ್ಪು ತಿಳುವಳಿಕೆ. ಅಂದರೆ ಚೈತನ್ಯವಾಗಿ ನಾವು ಯಾವಾಗಲೂ ಇದ್ದೀವಿ, ಜ್ಞಾನವಾಗಿ ಯಾವಾಗಲೂ ಇದ್ದೀವಿ, ಅದು ನೀನು ಒಪ್ಕೋತೀಯ. ಯಾರೂ ಕೂಡ ನಿದ್ದೆ ಮಾತ್ರ ಮಾಡಿದ ಮಾತ್ರಕ್ಕೆ ಜ್ಞಾನವೆಲ್ಲ ಹೋಗ್ಬಿಡುತ್ತೆ ಅಂತ ಯಾರೂ ಹೇಳಲ್ಲ. ಸುಷುಪ್ತಿಯಲ್ಲಿ ಜ್ಞಪ್ತಿಯನ್ನು ಅರಿವನ್ನು ಒಪ್ಕೊಂಡಿರೋದ್ರಿಂದ ವಸ್ತುಗಳಿಲ್ಲದೆ ಇರುವಾಗ ಜ್ಞಾನ ಹೋಗ್ಬಿಡುತ್ತೆ ಅಂತ ಮಾತ್ರ ಹೇಳಕ್ಕೆ ಬರಲ್ಲ. ವೈನಾಶಿಕೈ ಅಭ್ಯುಪಗಮ್ಯತೆ ಹಿ ಸುಷುಪ್ತೇಪಿ ಜ್ಞಾನಾಸ್ತಿತ್ವಂ. ವೈನಾಶಿಕರಾದ ನೀವು ಎಲ್ಲವೂ ವಿನಾಶಾಂತವಾಗಿ ಹೋಗುತ್ತೆ, ಎಲ್ಲವೂ ವಿನಾಶವಾಗುತ್ತೆ, ಏನೂ ಉಳ್ಕೊಳ್ಳೋದೇ ಇಲ್ಲ ಅಂತ ಹೇಳೋ ನೀವು ಸುಷುಪ್ತಿಯಲ್ಲಿ ಜ್ಞಾನದ ಇರುವಿಕೆಯನ್ನು ಒಪ್ಕೊಂಡಿದ್ದೀರಲ್ವೇ, ಅಲ್ಲಿ ಜ್ಞಾನವೂ ಇಲ್ಲ ಅಂತ ಹೇಳ್ತೀರೋ? ಜ್ಞಾನವೂ ಇಲ್ಲ ಅನ್ನೋ ಅವಸ್ಥೆಯನ್ನು ಮನುಷ್ಯ ಒಪ್ಕೊಳ್ಳೋದೇ ಇಲ್ಲ ಕಣ್ರಿ. ನಾವು ಯಾವಾಗಲೂ ಜ್ಞಾನವಾಗಿ ಎಚ್ಚರ ಮಾಡ್ಕೊಳ್ಳೋ, ಎಚ್ಚರವಾಗಿರೋ ಜ್ಞಾನವನ್ನು ಅಪೇಕ್ಷೆ ಪಡ್ತೀವಿ ಹೊರತು ನಾವು ಜ್ಞಾನವಿಲ್ಲದಂತಹ ಒಂದು ಸ್ಥಿತಿ ಅಂದರೆ ಮನುಷ್ಯ ಅದನ್ನು ಒಪ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾಕೆ? ನಮ್ಮ ಸ್ವಭಾವ ಅದು. ನಾವು ಜ್ಞಾನರೂಪರೇ ಆಗಿದ್ದೀವಿ. ಜ್ಞಾನರೂಪರಾದ ನಾವಲ್ಲದ ದೇಹೇಂದ್ರಿಯಗಳನ್ನು ನಾವು ಅಂತ ಅಂದ್ಕೊಂಡಿರೋದ್ರಿಂದ ಇವುಗಳು ಹೋದರೂ ನಮಗೆ ಬೇಜಾರಾಗಲ್ಲ. ಸುಷುಪ್ತಿಯಲ್ಲಿ ನಮ್ಮ ಅನುಭವದಲ್ಲಿ ನಮಗೆ ದೇಹೇಂದ್ರಿಯಗಳ ಮನೋಬುದ್ಧಿಗಳ ತಿಳುವಳಿಕೆ ಇರಲ್ಲ ಅಲ್ವಪ್ಪ? ನಮಗೇನಾದ್ರು ಬೇಜಾರಾಗ್ತಾ ಇದೆಯಾ? ಅಲ್ಲ, ನಾನು ನಿದ್ದೆ ಮಾಡಿದಾಗ ದೇಹೇಂದ್ರಿಯಗಳು ಬರೋದೇ ಇಲ್ವಲ್ಲ, ನಾನು ನಿದ್ದೆ ಮಾಡಲ್ಲಪ್ಪ, ನಾನು ಅಯ್ಯೋ ದೇಹದ ಬಗ್ಗೆ ನನಗೆ ತಿಳುವಳಿಕೆನೇ ಹೋಗ್ಬಿಡುತ್ತೆ ಅಂತ ಯಾರು ಅಂತೀವ? ಅವುಗಳು ಹೋದ್ರೂ ನಮಗೆ ಬೇಜಾರಿಲ್ಲ. ಯಾಕೆ? ಅದು ಇಲ್ಲದೆ ಇರೋದು ನಮಗೆ ಗೊತ್ತಿಲ್ಲ ಅಷ್ಟೇ ಇಲ್ಲದೆ ಇರೋದು ಅಂತ. ಆದ ಮಾತ್ರಕ್ಕೆ ನಮ್ಗೆ ಹೋದ್ರೆ ಬೇಜಾರಾಗ್ತಾ ಇಲ್ಲ. ಇನ್ನು ಡೀಪ್ ಸ್ಲೀಪ್ ಬರಬೇಕು ಅಂತ ಇಷ್ಟಪಡ್ತೀವಿ, ಯಾವುದ್ರ ತಿಳುವಳಿಕೆನೂ ಬರೋದು ಬೇಡ ಅಂತಲೇ ಇಷ್ಟಪಡ್ತೀವಿ. ಆದರೆ ತಿಳುವಳಿಕೆನೇ ಹೋಗ್ಲಿ ಅಂತ ಯಾರು ಇಷ್ಟಪಡಲ್ಲ. ತಿಳುವಳಿಕೆ ಹೋಗುತ್ತೆ ಅಂದರೆ ಅಂಥ ಒಂದು ಜಾಗಕ್ಕೂ ಹೋಗಲ್ಲ, ಅಂಥ ಒಂದು ಅವಸ್ಥೆಗೂ ಹೋಗಕ್ಕೆ ಇಷ್ಟಪಡಲ್ಲ ಮನುಷ್ಯ. ನೀನು ಕೂಡ ವೈನಾಶಿಕದ ನೀನು ಕೂಡ ಸುಷುಪ್ತಿಯಲ್ಲಿ ಜ್ಞಾನದ ಇರುವಿಕೆಯನ್ನು ಒಪ್ಕೊಂಡೇ ಇದೆಯಾ? ಹಾಗೆ ಒಪ್ಕೊಂಡಿರೋದ್ರಿಂದ ವಸ್ತುಗಳಿಲ್ಲದೆ ಇರುವಾಗ ಜ್ಞಾನ ಇರೋದೇ ಇಲ್ಲ ಅಂತ ಹೇಳಲೇಬೇಡ. ಸುಷುಪ್ತಿಯಲ್ಲಿ ವಸ್ತುಗಳಿರಲೇ ಇಲ್ವಲ್ಲ. ಸುಷುಪ್ತಿ ಎಲ್ಲಿ ಅಂತ ಒಂದು ಜಾಗ ಅಲ್ಲ, ಯಾವುದೋ ಒಂದು ಅನುಭವ ಬರುತ್ತೆ, ಅಲ್ಲಿ ವಸ್ತುಗಳಿಲ್ಲ ಅಂತಲ್ಲ, ವಸ್ತುಗಳು ಯಾವಾಗಲೂ ಇಲ್ಲ. ಸುಷುಪ್ತಿಯ ಅನುಭವವನ್ನು ಗುರುತಿಸ್ಕೊಡ್ತಾ ಇರೋದು ಈಗಲೂ ಹಾಗೇ ಇದೆ ಏನಕ್ಕೆ? ಒಂದು ಅನುಭವ, ಒಂದು ಸಂದರ್ಭದಲ್ಲಿ ನಾನು ಇದ್ದೀನಿ, ನನಗೆ ಯಾವ ವಸ್ತುಗಳ ಹಂಬಲಿಕೆಯೂ ಇಲ್ಲ. ವಸ್ತುಗಳು ಅನ್ನುವಾಗ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಸೇರಿಸಿ ಯಾವುದಿಲ್ಲದೆ ಇದ್ದರೂ ನಾನು ಇದ್ದೀನಿ ಅಂತಾದರೆ ನಾನು ಈಗಲೂ ಇದ್ದೀನಿ ತಾನೆ, ನಾನು ಅನುಭವ ಬಿಟ್ಟು ಹೋಗಿಲ್ವಲ್ಲ. ಅದರ ಮೇಲೆ ಇವುಗಳನ್ನೆಲ್ಲ ಹುಟ್ಟುಕಟ್ಕೋತಾ ಇದ್ದೀನಿ ಅಂತ. ಆದ್ದರಿಂದ ಇದಿದ್ರೂ ಒಂದೇ ಹೋದರೂ ಒಂದೇ, ಈಗ ಇರೋವಾಗಲೂ ಇದಿಲ್ಲ ಅಂತಲೇ ಅರ್ಥ. ಅದು ಮಾತ್ರ ಹೋಗೋಕ್ಕೆ ನಮ್ಗೆ ಇಷ್ಟ ಆಗಲ್ಲ. ತತ್ರಾಪಿ ಜ್ಞೇಯತ್ವಭ್ಯುಪಗಮ್ಯತೆ ಜ್ಞಾನಸ್ಯ ಸ್ವೇನೈವ ಇತಿ ಚೇತ್. ಸ್ವಾಮಿ, ಅಲ್ಲೂ ಕೂಡ ಒಂದು ಜ್ಞೇಯವನ್ನು ಇಟ್ಕೊಂಡೇ ಇದ್ದೀವಿ ನಾವು. ಏನು ಜ್ಞೇಯ ಅಂದರೆ ಆ ಜ್ಞಾನವು ತನ್ನನ್ನೇ ತಾನು ಅರಿಯುತ್ತಿರುತ್ತದೆ. ಸುಷುಪ್ತಿಯಲ್ಲಿ ಜ್ಞಾನವು ತನ್ನನ್ನೇ ತಾನು ಅರಿತಾ ಇರುತ್ತೆ ಹೊರತು ಜ್ಞೇಯವಿಲ್ಲದೆ ಇಲ್ಲದೆ ಇರುವಂಥ ಸಂದರ್ಭವೇ ಬರೋದಿಲ್ಲ. ಮತ್ತೆ ಅಭಾವ ಆಗಬೇಕು ಅಂತ ಯಾಕೆ ಹೇಳ್ತೀಯ? ಜ್ಞೇಯ ಅನ್ನೋದು ಯಾವತ್ತೂ ಹೋಗೋದೇ ಇಲ್ಲ ಅಂತ ಇಟ್ಕೋ. ಜ್ಞೇಯ ಅನ್ನೋದು ಯಾವಾಗಲೂ ಇಲ್ಲ ಹೊರಗಿನ ವಸ್ತುಗಳನ್ನು ಅರಿತಾ ಇರ್ತಾನೆ, ಇಲ್ಲ ತನ್ನನ್ನೇ ತಾನು ಅರಿತಾ ಇರ್ತಾನೆ ಅಂತಲೇ ಇಟ್ಕೋ. ಅವಾಗ ಎಲ್ಲವನ್ನು ಅಭಾವವಾಗುತ್ತೆ ಅಂತ ಯಾಕೆ ಹೇಳ್ತೀಯ? ಯಾವಾಗಲೂ ಜ್ಞೇಯ ಇದ್ದೇ ಇರುತ್ತೆ, ಹೋಗೋದೇ ಇಲ್ಲ ಅಂತಲೇ ಹೇಳು. ಹಾಗೆ ಹೇಳಲ್ಲ. ಅಂದರೆ ಯಾವುದೂ ತೀರ್ಮಾನವಾಗದೇ ಇರುವಂತಹ ಮಹಾನ್ ಅವ್ಯವಸ್ಥಿತವಾದ ಚಿತ್ತಕ್ಕೆ ಹೀಗಾಗತ್ತೆ ನೋಡಿ. ಅಲ್ಲಿಯೂ ಕೂಡ ಅಂದರೆ ಸುಷುಪ್ತಿಯಲ್ಲಿಯೂ ಕೂಡ ಜ್ಞಾನವು ಜ್ಞೇಯವಾಗಿದೆ ಅಂತ ಒಪ್ಕೋತೀವಿ. ಹೇಗೆ ಜ್ಞೇಯವಾಗಿದೆ? ತನ್ನನ್ನೇ ತಾನು ಅರಿಯುತ್ತೆ ಅಂತ. ಇದು ಹೇಗೆ ಅಂದರೆ, ಸೂರ್ಯನು ನಾವ್ಯಾರು ಇಲ್ಲದೆ ಇದ್ರೆ ತನ್ನನ್ನೇ ತಾನು ಬೆಳಕೋತಾ ಇರ್ತಾನೆ. ತನ್ನನ್ನೇ ತಾನು ಬೆಳಗದ ಸೂರ್ಯ ಹೇಗೆ ಅಂತ ತೋರಿಸು. ಈಗ ಒಂದು ದೀಪ ಇದೆ,
ದೀಪವು ನಾವೆಲ್ಲರೂ ಇದ್ದಾಗ ನಮಗೆಲ್ಲರಿಗೂ ಬೆಳಕನ್ನು ಕೊಡುತ್ತಿರುತ್ತದೆ, ಇಲ್ಲದಿದ್ದರೆ ತನಗೆ ತಾನು ಬೆಳಕು ಕೊಡುತ್ತಿರುತ್ತದೆ ಅಂತ ಒಂದು ವಾಕ್ಯ. ಆಗಲಿ, ವಾಕ್ಯ ಒಪ್ಕೊಳ್ಳೋಣ, ಪರವಾಗಿಲ್ಲ, ವಾಕ್ಯಗಳು ಬರಲಿ. ತನ್ನನ್ನೇ ತಾನು ಬೆಳಗದೆ ಇರುವಾಗ ದೀಪ ಹೇಗಿರುತ್ತೆ ಅಂತ ಹೇಳಪ್ಪ ನೋಡಿ. ತನ್ನನ್ನೇ ತಾನು ಬೆಳಗುವ ದೀಪ ಅಂತ ಒಂದಾದರೆ ತನ್ನನ್ನು ತಾನು ಬೆಳಗದೇ ಇರುವಾಗಲೂ ಅಂತ ಒಂದು ಇರಬೇಕಲ್ಲ. ಅದಿರೋದೇ ಇಲ್ಲ ಸ್ವಾಮಿ. ಹಾಗೆ ಅಂದರೆ ಅದು ಏನಿದೆಯೋ ಅದನ್ನೇ ನೀನು ತನ್ನನ್ನೇ ತಾನು ಬೆಳಗ್ತಾ ಇದೆ ಅಂತ ಶಬ್ದ ಮಾತ್ರ ಉಪಯೋಗಿಸ್ತಾ ಇದೆಯಾ ಅಷ್ಟೇ. ದೀಪ ಬೆಳಗದೇ ಇರುವಾಗ ದೀಪ ಅಂತಲೇ ಹೇಳಲ್ಲ ನಾವು ಅದಕ್ಕೆ. ಎಲ್ಲ ಹಣತೆಗಳನ್ನು ಇಟ್ಟಿದ್ದಾನೆ, ಯಾವುದಕ್ಕೂ ಎಣ್ಣೆ ಹಾಕಿಲ್ಲ, ಬತ್ತಿ ಹಚ್ಚಿಲ್ಲ, ದೀಪ ಉರಿತಾ ಇದೆ ಅಂತೀವಾ? ಇಲ್ಲ. ಅಂದ್ರೆ ದೀಪ ಇಲ್ಲ ಅಂತಲೇ ಹೇಳ್ತೀವಿ. ದೀಪ ಇದೆ ಅಂತ ಯಾವಾಗ ಹೇಳ್ತೀವಿ? ಉರಿಯೋವಾಗ ಮಾತ್ರ. ಉರಿಯೋವಾಗ ನಾವಿದ್ರು ನಾವಿಲ್ಲದೆ ಇದ್ರು ದೀಪದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಆದರೆ ತನ್ನನ್ನೇ ತಾನು ಬೆಳಗುತ್ತಿರುತ್ತದೆ ಅಂತ ಶಬ್ದ ಮಾತ್ರ ಹೇಳಿದ ಮಾತ್ರ ವಸ್ತುಲಿ ಏನಾದ್ರು ವ್ಯತ್ಯಾಸ ಆಯ್ತಾ? ಆ ಜ್ಞಾನವು ತನ್ನಿಂದಲೇ ತಾನು ಬೆಳಗಲ್ಪಡುತ್ತದೆ, ಜ್ಞೇಯವಾಗಿದೆ ಅಂತ ನಾವು ಒಪ್ಕೊಂಡಿದೀವಲ್ಲ. ಅಂದ್ರೆ ನ ಭೇದಸ್ಯ ಸಿದ್ಧತ್ವ. ಇಲ್ಲಪ್ಪ, ಜ್ಞೇಯಕ್ಕೂ ಜ್ಞಾನಕ್ಕೂ ಭೇದವನ್ನು ನೀನೇ ಒಪ್ತಿದ್ಯಾ. ನೀನೇ ಜ್ಞೇಯ ಎಂಬುದು ಜ್ಞೇಯದ ಸ್ವಭಾವ ಜ್ಞಾನಕ್ಕಿಂತ ಬೇರೆ ನೀನೇ ಹೇಳ್ತಾ ಇದೀಯ. ಭೇದ ಒಪ್ಕೊಂಡು ಮತ್ತೆ ತನ್ನನ್ನೇ ತಾನು ಬೆಳಗ್ತಾ ಇರುತ್ತೆ ಅಂದರೆ ಜ್ಞಾನವನ್ನೇ ಎರಡು ತುಂಡು ಮಾಡಿ ಅದು ತಾನೇ ಜ್ಞೇಯವಾಗಿದೆ ಅಂದರೆ ಒಂದು ಕಡೆ ಜ್ಞೇಯ ಜ್ಞಾನ ಬೇರೆ ಅಂತೀಯ, ಇನ್ನೊಂದು ಕಡೆ ಜ್ಞಾನವೇ ಜ್ಞೇಯವಾಗಿದೆ ಅಂತೀಯ. ಜ್ಞಾನವೇ ಜ್ಞೇಯವಾಗಿದೆ ಅಂತ ಹೇಳಿದ ಮೇಲೆ ಜ್ಞೇಯ ಅಂತ ಏನೇನು ತೋರ್ತಾ ಇದೆಯೋ ಎಲ್ಲವೂ ಜ್ಞಾನವೇ ಅಂತ ಹೇಳು. ಜ್ಞಾನದ ಸ್ವಭಾವದಲ್ಲಿ ಏನೋ ಒಂದು ಜ್ಞೇಯ ಇಟ್ಕೊಂಡೇ ಇರುತ್ತೆ ಅಂತ ನಿನ್ನ ಅಭಿಪ್ರಾಯ. ಹಾಗಿರುವಾಗ ಜ್ಞಾನಕ್ಕೆ ಯಾವುದೋ ಒಂದು ಜ್ಞೇಯ ಇರಲೇಬೇಕು ಅಂತ ಹೇಳಬೇಡ. ಜ್ಞೇಯವಾಗಿ ಏನೇನು ತೋರ್ತಾ ಇದೆಯೋ ಜ್ಞಾನವನ್ನೇ ಆ ರೀತಿಯಾಗಿ ತಪ್ಪು ತಿಳ್ಕೊತಾ ಇದ್ದೀವಿ ಅಂತ ಹೇಳು. ಭೇದವು ಸಿದ್ಧವಾಗಿದೆ ಅಂದರೆ ನಿನ್ನ ಪಕ್ಷದಲ್ಲಿ ನೀನೇನೆ ಭೇದವನ್ನ, ಜ್ಞಾನಕ್ಕೂ ಜ್ಞೇಯಕ್ಕೂ ಭೇದವನ್ನು ಸಿದ್ಧ ಮಾಡಿ ಇಟ್ಬಿಟ್ಟಿದೀಯ. ಏನು ಅಂತ? ಸಿದ್ಧಂ ಹಿ ಅಭಾವ ವಿಜ್ಞೇಯ ವಿಷಯಸ್ಯ ಜ್ಞಾನಸ್ಯ ಅಭಾವ ಜ್ಞೇಯ ವ್ಯತಿರೇಕಾತ್ ಜ್ಞೇಯ ಜ್ಞಾನಯೋಃ ಅನ್ಯತ್ವಂ. ಅಲ್ಲಪ್ಪ, ಈ ಭೇದ ಸಿದ್ಧವಾಗಿದೆ ಅಲ್ವೇ? ಏನು ಅಂದರೆ ಅಭಾವವೆಂಬ ವಿಜ್ಞೇಯ ಅಂದರೆ ವಿಷಯವಾಗಿರೋದು ಎಲ್ಲವೂ ಯಾವುದೂ ಇಲ್ಲ ಅಂತ ಅಭಾವ. ಅದನ್ನು ವಿಷಯ ಮಾಡಿಕೊಂಡಿರುವಂತಹ ಜ್ಞಾನ, ಅದನ್ನು ಗೊತ್ತು ಮಾಡ್ಕೋತಾ ಇದೆಯಲ್ಲ ಜ್ಞಾನ, ಯಾವುದೂ ಇಲ್ಲ ಅಂತ ಅದನ್ನು ವಿಷಯ ಮಾಡಿಕೊಂಡಿರುವ ಜ್ಞಾನವು ಆ ಅಭಾವವೆಂಬ ಜ್ಞೇಯಕ್ಕಿಂತ ಬೇರೆಯಾಗಿದೆ ಅಂತ ನೀನೇ ಒಪ್ಕೊಂಡಿರೋದ್ರಿಂದ ಆಗೇನಾಗುತ್ತೆ? ಜ್ಞೇಯ ಮತ್ತು ಜ್ಞಾನಗಳಿಗೆ ಅನ್ಯತ್ವವನ್ನು ನೀನೇ ಒಪ್ಕೋತಾ ಇದೀಯಾ. ನಾನು ಹಿಂದೆನೇ ಹೇಳಿದ್ವಿ ಏನು ಅಂದರೆ ಅಭಾವವನ್ನು ಜ್ಞೇಯ ಅಂತ ನೀನು ಒಪ್ಕೊಡ್ತೀರಿ, ಮತ್ತೆ ನಿತ್ಯ ಅಂತಲೂ ಒಪ್ಕೋತೀರಿ. ಅಲ್ಲಿ ಹಿಂದೆ ಅಭಾವೋಪಿ ಜ್ಞೇಯ ಅಭ್ಯುಪಗಮ್ಯತೆ ವೈನಾಶಿಕೈ ನಿತ್ಯಶ್ಚ ಅಂತ ಅಭಾವವನ್ನು ಜ್ಞೇಯ ಅಂತ ಹೇಳ್ತೀರಿ, ನಿತ್ಯವಾಗಿದೆ ಅಂತ ಹೇಳ್ತೀರಿ. ಅಭಾವವನ್ನು ಜ್ಞೇಯ ಮಾಡಿಕೊಂಡಿರುವ, ವಿಷಯ ಮಾಡಿಕೊಂಡಿರುವ ಜ್ಞಾನ ಅದಕ್ಕಿಂತ ಬೇರೆ ಅಂತಲೇ ಆಯಿತು. ಹಾಗೆ ಹೇಳಿದ ಮೇಲೆ ಅಭಾವವನ್ನು ಜ್ಞೇಯ, ಅದನ್ನು ವಿಷಯ ಮಾಡಿಕೊಂಡಿರುವ ಜ್ಞಾನ ಅನ್ನೋ ಎರಡು ಅನ್ಯತ್ವ ಅದು ಸಿದ್ಧವಾಗಿರೋದ್ರಿಂದ ನೀನು ಮತ್ತಿವಾಗ ಅದನ್ನು ಒಂದು ಅಂತ ಮಾಡಕ್ಕೆ ಬರುತ್ತೆ. ಒಂದು ಕಡೆ ಒಂದು ಅಂತೀಯ, ಒಂದು ಕಡೆ ಬೇರೆ ಅಂತೀಯ. ಅಂದರೆ ನಿನಗೆ ಯಾವುದು ಕೂಡ ನಿಶ್ಚಿತವಾದ ಅಭಿಪ್ರಾಯ ಯಾವುದರ ಬಗ್ಗೆನೂ ಇಲ್ಲ. ನೋಡಿ, ಆಚಾರ್ಯರು ಒಂದೂ ಬಿಡಲ್ಲ. ಪೂರ್ವ ಪಕ್ಷ ಅಂದರೆ ಆಚಾರ್ಯರಿಗೆ ಯಾವ ವ್ಯಕ್ತಿಯ ಮೇಲೂ ಇಟ್ಕೊಳ್ಳಲ್ಲ. ಅದಕ್ಕೆ ಯಾವುದಾದ್ರೂ ಹೆಸರು ಉಪಯೋಗಿಸಿದ್ರೆ ಆಚಾರ್ಯರು ಇಲ್ಲ. ನಾವು ಆಮೇಲೆ ವೈನಾಶಿಕರು, ಬೌದ್ಧರು, ವೈಶೇಷಿಕರು ನಾವು ಉಪಯೋಗಿಸ್ತಾ ಇದ್ದೀವಿ. ಆಚಾರ್ಯರು ವಿಷಯ ಅಷ್ಟೇ ಹೇಳ್ತಾ ಇದ್ದಾರೆ. ಕೆಲವು ಕಡೆ ಬೌದ್ಧರು ಅಂತಲೂ ಹೇಳ್ತಾರೆ. ಅದು ಬೌದ್ಧರು ಅಂತ ಹೇಳುವಾಗಲೂ ಯಾವ ವ್ಯಕ್ತಿ ಅಲ್ಲ, ಯಾರ ಮನಸ್ಸಿನಲ್ಲಿ ಈ ರೀತಿಯಾದ ಪ್ರತ್ಯಯಗಳು ಹೇಳುತ್ತೋ ನಾವೆಲ್ಲ ಬೌದ್ಧರೇ ಆ ಸಮಯದಲ್ಲಿ, ಅಥವಾ ವೈಶೇಷಿಕರೇ. ನಮ್ಮ ಮನಸ್ಸು ನಮ್ಮ ನಿಜ ಸ್ವರೂಪದಿಂದ ಬಿಡಿಸಿ ನಮ್ಮನ್ನು ಈ ಪ್ರಪಂಚವನ್ನು ಸತ್ಯ ಅಂತ ಮಾಡೋದಕ್ಕೆ ಯಾವ ಯಾವ ಪ್ರಕಾರದಲ್ಲಿ ಹೇಳುತ್ತೋ ಬುದ್ಧಿ ಪ್ರತ್ಯಯಗಳು, ಆ ಸಂದರ್ಭದಲ್ಲೆಲ್ಲ ನಾವೇ ಪೂರ್ವಪಕ್ಷಿಗಳು. ಆಚಾರ್ಯರು ಈಗಲೂ ಆ ಪರಮಾತ್ಮನಿಗಿಂತ, ಆ ಜ್ಞಾನಕ್ಕಿಂತ, ಚಿನ್ಮಾತ್ರ ಸ್ವರೂಪಕ್ಕಿಂತ ಬೇರೆಯಾಗಿಲ್ಲ ಅಂತ ತಿಳಿಸ್ಕೊಡೋದು ಅದೊಂದೇ ಸಿದ್ಧಾಂತ. ಹಾಗಾದ್ರಿಂದ ನಮ್ಮ ಮನಸ್ಸಿನಲ್ಲೇ ಬೇರೆ ಬೇರೆ ರೀತಿ ಪ್ರತ್ಯಯಗಳು ಹೇಳ್ಬಹುದು.
ಯಾವ ಪ್ರತ್ಯಯಗಳು ಪ್ರಪಂಚವನ್ನು ಬಲಪಡಿಸುತ್ತೋ ಅದೆಲ್ಲ ಪೂರ್ವಪಕ್ಷ. ಪ್ರಪಂಚದ ಸತ್ಯತ್ವವನ್ನು ಬಲಪಡಿಸೋಕೆ ಹೋಗುತ್ತಲ್ಲ, ಹ್ಯಾಂಗ್ರಿ ಆಗುತ್ತೆ ಇಷ್ಟೆಲ್ಲ ಹೇಳ್ಬಿಟ್ರೆ ಒಪ್ಕೊಳಕ್ಕಾಗತ್ತೆ ಅಂದರೆ ಹಾನಿ ಪೂರ್ವಪಕ್ಷಿ. ಒಪ್ಕೊಳಕ್ಕಾಗಲ್ಲ ಅಂದರೆ ಒಪ್ಕೊಳ್ಳೋ ಇನ್ನೂ ಮನಸ್ಸು ಆ ಮಟ್ಟಕ್ಕೆ ಹೋಗಿಲ್ಲ ಅಂತ ಅರ್ಥ ಹೊರತು ನೀನು ಒಪ್ಕೋಬಿಡು ಸತ್ಯ ಸತ್ಯವೇ, ನಾನು ಒಪ್ಕೊಳ್ಳಲ್ಲಪ್ಪ ಅಂದ್ರೆ ಒಪ್ಕೋಬೇಡ ಅಷ್ಟೇ. ಆಗಿಲ್ಲ, ಅರ್ಥ ಆಗಿಲ್ಲ ಅಂದಷ್ಟೇ. ಒಪ್ಕೊಳ್ಳಲ್ಲ ಅಂದ್ರೆ ಭೂಮಿ ಗುರುತ್ವಾಕರ್ಷಣ ಬಲ ಇದೆ ಅಂತ ನಾನು ಒಪ್ಪಲ್ಲಪ್ಪ ಅಂದ್ರೆ ಒಪ್ಪಬೇಡ. ಸತ್ಯ ಏನಾದರೂ ಚೇಂಜ್ ಆಗುತ್ತೇನೋ, ಸತ್ಯ ಸತ್ಯವಾಗೇ ಇರುತ್ತದು. ನಹಿ ತತ್ಸಿದ್ಧಂ ಮೃತಮಿವ ಉಜ್ಜೀವಯಿತು ಪುನಃ ಅನ್ಯಥಾ ಕರ್ತುಂ ಶಕ್ಯತೆ ವೈನಾಶಿಕ ಶತೈರಪಿ. ಹೀಗೆ ಸಿದ್ಧವಾಗಿರುವುದನ್ನು ಜ್ಞಾನಕ್ಕೂ ಜ್ಞೇಯಕ್ಕೂ ಅನ್ಯತ್ವ ಭೇದ ಇದನ್ನು ಸಿದ್ಧವಾಗಿರುವುದನ್ನು ಸಾವಿರಾರು ಬೌದ್ಧರು ಬರಲಿ ವೈನಾಶಿಕರು ಬರಲಿ ಅವರು ಈಗ ಸತ್ತೋಗಿರೋರನ್ನ ಹೇಗೆ ಎಚ್ಚರ ಮಾಡೋಕ್ಕಾಗಲ್ವೋ ಹಾಗೆ ಇದಾಗಲೇ ಸತ್ತೋದಂಥ ವಿಚಾರ ಜ್ಞೇಯ ಜ್ಞಾನಗಳು ಬೇರೆಯಾಗಿದೆ ಅಂತ ನೀನು ಮುಂಚೆನೇ ಹೇಳಿಬಿಟ್ಟಿದೀಯ. ಹಾಗೆ ಒಪ್ಕೊಂಡ ಮೇಲೆ ಮತ್ತದನ್ನ ಈಗ ಇಲ್ಲ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಯಾವಾಗ ಈಗ ಇಲ್ಲಿಗೆ ಬಂದ ತಕ್ಷಣ ಬೇರೆ ರೀತಿ ಬಗ್ಗಿದರೆ ಜುಟ್ಟು ಹಿಡಿಯುವುದು ಎದ್ದರೆ ಕಾಲು ಹಿಡಿಯುವುದು ಅಂತ. ಬಗ್ಗಿದ ಒಬ್ಬ ನಮಸ್ಕಾರ ಮಾಡಿ ಜುಟ್ಟು ಹಿಡ್ಕೊಂಡು ಅವನು ಕೊಸರ್ಕೊಂಡು ಎದ್ರೆ ಕಾಲು ಹಿಡ್ಕೊಂಬಿಟ್ಟ. ಈ ಥರ ಸಿದ್ಧಾಂತವನ್ನು ಬದಲಾಯಿಸೋದ್ರಲ್ಲಿ ಸಿದ್ಧಾಂತ ಅಂತಾಗಲ್ಲ. ಯಾವುದು ಬದಲಾಯಿಸ್ತಾ ಇದೆಯೋ ಸಿದ್ಧಾಂತ ಆಗೋದೇ ಇಲ್ಲ. ಸಿದ್ಧ ಅಂತಹ ನಿರ್ಣಯ, ಒಂದು ನಿರ್ಣಯ ಗೊತ್ತಾಗಿರಬೇಕು, ಅಂತ ಗೊತ್ತಾಗಿರಬೇಕು, ಇದಮಿಥಮ್ ಅಂತ ಗೊತ್ತಾಗಿರ್ಬೇಕು, ಅದಕ್ಕೆ ಸಿದ್ಧಾಂತ ಅಂತ ಹೇಳ್ತೀವಿ ಹೊರತು ಒಂದೊಂದ್ಸಲ ಒಂದೊಂದು ಹೇಳೋದು ಸಿದ್ಧಾಂತ ಆಗುತ್ತಾ? ಅದೆಲ್ಲ ನಾವೇ ಪೂರ್ವ ಪಕ್ಷಿಗಳು. ನಮ್ಮ ಬುದ್ಧಿಯೇ ತಾನೇ ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಬೆಳೆಸ್ತಾ ಇರೋದು, ಯಾರೋ ಅಲ್ಲ ಪೂರ್ವ ಪಕ್ಷಿಗಳು. ಎಷ್ಟು ಚೆನ್ನಾಗಿದೆ. ಎಚ್ಚರ ಕನಸುಗಳಲ್ಲಿ ತೋರುವ ವಿಷಯಗಳ ಅಭಾವವನ್ನು ನೀವು ಒಪ್ಪಿದ್ದೀರಿ. ಅವರು ಬೌದ್ಧರು ಈ ಎಚ್ಚರ ಕನಸುಗಳಲ್ಲಿ ತೋರುವುದೆಲ್ಲವೂ ಸುಳ್ಳು ಅಂತ ಹೇಳ್ತಾರೆ. ಹ್ಯಾಕ್ ಸುಳ್ಳು ಅಂದರೆ ಕನಸಿನಲ್ಲಿ ಹ್ಯಾಕ್ ಸುಳ್ಳಾಯಿತು ಹಾಗೆ ಎಚ್ಚರದಲ್ಲೂ ಎಲ್ಲ ಸುಳ್ಳು ಅಂತಾರೆ. ಎಚ್ಚರದಲ್ಲಿ ಸುಳ್ಳು ಅನ್ನೋದಕ್ಕೆ ಇನ್ನೊಂದು ಹೇಳ್ತಾರೆ, ಎಲ್ಲವೂ ಕ್ಷಣಿಕ ವಿಜ್ಞಾನಗಳು ಅಂತ ಹೇಳ್ತಾರೆ. ಈ ವಿಜ್ಞಾನ ಉಂಟಾದಾಗ ಹಿಂದಿನ ವಿಜ್ಞಾನ ಹೋಯಿತು, ಮುಂದಿನ ಪ್ರತ್ಯಯ ಇದ್ದಾಗ ಹಿಂದಿನ ಪ್ರತ್ಯಯ ಹೋಯಿತು. ಆದ್ದರಿಂದ ಆ ಪ್ರತ್ಯಯಗಳು ಹೇಳಲೇ ಇಲ್ಲ ಅಂದರೆ ವಸ್ತುಗಳು ತೋರಲ್ಲ. ಆದ್ದರಿಂದ ಎಲ್ಲವೂ ಕ್ಷಣಿಕ, ಇಲ್ಲವೇ ಇಲ್ಲ ಅಂತ ಹೀಗೆ ಹೇಳ್ಕೊಂಡು ಹೋಗ್ತಾರೆ. ಅದನ್ನು ಅರಿಯುವ ವಿಜ್ಞಾನವು ಆ ಅಭಾವರೂಪ ಜ್ಞೇಯಕ್ಕಿಂತ ಬೇರೆಯೇ ಆಗಿದೆ. ಎಚ್ಚರ ಕನಸುಗಳಲ್ಲಿ ಇರುವಂತಹ ವಿಷಯಗಳೆಲ್ಲವೂ ಸುಳ್ಳೇನೆ ಅಂತ ಹೇಳುವಂತಹ ತೋರಿಕೆಯೇ ಅಂತ ಅದನ್ನು ಅರಿಯುವಂತಹ ವಿಜ್ಞಾನ ಅದು ಅಭಾವರೂಪ ಜ್ಞೇಯ ಇದೆಯಲ್ಲ, ಇಲ್ಲವೇ ಇಲ್ಲ ಅಂದ್ರೇನೋ ಅಭಾವ ಅಂತ, ಈಗಲೇ ಅಭಾವ ಅದು ಅದಕ್ಕಿಂತ ಬೇರೆಯಾಗಿದೆ. ವಿಜ್ಞಾನವು ತನ್ನನ್ನು ತಾನು ಅರಿಯಲಿ ಬಿಡಲಿ, ತಾನು ಅರಿಯುವ ವಿಷಯಾಭಾವಕ್ಕಿಂತ ಬೇರೆ ಎಂಬುದನ್ನು ಅಲ್ಲಗಳೆಯುವುದು ಹೇಗೆ? ಈಗ ವಿಜ್ಞಾನ ತನ್ನನ್ನು ತಾನು ಅರಿಯುತ್ತೋ ಅರಿಯಲ್ವೋ? ಸುಷುಪ್ತಿಯಲ್ಲಿ ಜ್ಞಾನವು ತನ್ನನ್ನೇ ತಾನು ವಿಷಯ ಮಾಡಿಕೊಂಡಿರುತ್ತದೆ ಅಂತ ನೀನು ಹಾಗೆ ಹೇಳು ಬಿಡು, ಅದೊಂದು ಕಡೆಗೆ ಇಡು. ಅದನ್ನು ಯಾವುದೋ ಜ್ಞೇಯಗಳು ಅಂತ ನೀನು ಹೇಳ್ತಾ ಇದೆಯಲ್ಲ, ವಸ್ತುಗಳು ಅಂತ, ಅದಕ್ಕಿಂತ ಜ್ಞಾನ ಬೇರೆ ಅಲ್ವೋ? ಹೌದೋ? ಹಾಗೆ ಅದನ್ನು ಒಪ್ಪಿದ ಮೇಲೆ ಜ್ಞೇಯಕ್ಕಿಂತ ಜ್ಞಾನವು ಬೇರೆ ಎಂಬುದನ್ನು ಮತ್ತೆ ನಿಷೇಧಿಸುವುದು. ಒಂದು ಕಡೆಯಲ್ಲಿ ಜ್ಞೇಯಕ್ಕಿಂತ ಜ್ಞಾನ ಬೇರೆ ನೀನೇ ಹೇಳೋದು. ಎಚ್ಚರ ಕನಸುಗಳಲ್ಲಿರುವುದೆಲ್ಲವೂ ಸುಳ್ಳು, ಅದು ಜ್ಞಾನಕ್ಕಿಂತ ಬೇರೆಯಾಗಿಲ್ಲ ಅಂತಲೋ, ಅಥವಾ ಅದು ಕೇವಲ ಜ್ಞಾನಕ್ಕಿಂತ ಬೇರೆ ಅಂತ ಹೇಳೋದು, ಅದೆಲ್ಲವೂ ಸುಳ್ಳು ಅಂತ ಹೇಳೋದು, ಕ್ಷಣಿಕ ವಿಜ್ಞಾನ ಅಂತ ಹೇಳೋದು. ಇನ್ನೊಂದು ಕಡೆಯಲ್ಲಿ ಮತ್ತೆ ಎರಡು ಒಂದೇ ಅಂತ ಹೇಳೋದು. ಜ್ಞಾನವು ತನ್ನನ್ನೇ ತಾನು ವಿಷಯ ಮಾಡಿಕೊಂಡಿರುತ್ತದೆ, ಅಲ್ಲಿ ಜ್ಞಾನಕ್ಕಿಂತ ಬೇರೆ ಏನೂ ಇಲ್ಲ ಅಂತಾನೆ. ಸುಷುಪ್ತಿಯಲ್ಲಿ ಜ್ಞಾನಕ್ಕಿಂತ ಬೇರೆ ಏನೂ ಇಲ್ವಂತೆ, ಆದರೆ ಜ್ಞಾನ ತನ್ನನ್ನೇ ತಾನು ವಿಷಯ ಮಾಡಿಕೊಂಡಿದೆ. ಏನೇನೋ ಹೇಳ್ತಾರೆ. ಅದನ್ನು ಒಪ್ಪಿದ ಮೇಲೆ ಜ್ಞೇಯಕ್ಕಿಂತ ಜ್ಞಾನವು ಬೇರೆ ಎಂಬುದನ್ನು ಮತ್ತೆ ನಿಷೇಧಿಸುವುದು ಸತ್ತವರನ್ನು ಬದುಕಿಸುವ ಪ್ರಯತ್ನವಲ್ಲವೇ? ಮೃತಮಿವ ಉಜ್ಜೀವಯಿತು ಪುನಃ ಅನ್ಯಥಾ ಕರ್ತು, ಮತ್ತು ಬೇರೆ ರೀತಿ ಮಾಡೋದು. ಬೇರೆ ರೀತಿ ಮಾಡೋದು ಅಂದರೆ ಹಿಂದೆ ಮಾಡಿದ್ದು ಸರಿಯಾಗಿಲ್ಲ ಅಂತ ತಾನೆ. ಈ ಆ ಥರ ಅಲ್ಲ ಸ್ವಾಮಿ, ಈಗ ಇದು ಸರಿಯಾಗಿ ಗೊತ್ತಾಗಿಲ್ಲ, ಈಗ ಹೇಳಿದ್ದು ಸರಿಯಾಗಿ ಗೊತ್ತಾಗಿಲ್ಲ ಅಂತ ಆಗುತ್ತೆ. ಹಾಗೆ ಮಾಡಬೇಡ. ನೀನು ನಿಶ್ಚಿತವಾದ ತಿಳುವಳಿಕೆ ಬಂದವನಿಗೆ ಕನಸಿನಲ್ಲಿ ಕೇಳಿದ್ರು ಅವನು ಆ ವಿಷಯವನ್ನು ಹಾಗೇ ಹೇಳ್ತಾನೆ ಹೊರತು, ನಮಗೆ ಅದಕ್ಕೆ ಪ್ರಪಂಚ ವಿಷಯದಲ್ಲಿ ಇದಮಿತ್ತಮ್ ಹೇಳೋಕ್ಕಾಗ್ತಾ ಇಲ್ಲ. ಯಾಕೆ ಹೇಳಿ? ನಿಶ್ಚಿತವೇ ಆಗಿಲ್ಲ ಯಾವುದು. ಈ ಪ್ರಪಂಚ ಈ ದೇಹೇಂದ್ರಿಯ ಮನೋಬುದ್ಧಿ ಸಹಿತವಾಗಿ
ಬುದ್ಧಿಯಿಂದ ಮುಂದೆ ಇರುವಂತಹ ಎಲ್ಲ ಪ್ರಪಂಚದ ವಿಚಾರದಲ್ಲೂ ಯಾವುದಾದ್ರೂ ಒಂದು ಇದಮಿತ್ತಂ ಹೇಳೋಕ್ಕಾಗ್ತಾ ಇದೆಯಾ? ಯಾಕೆ ಇಲ್ಲದೆ ಇರೋದನ್ನ ಇದೇ ಅನ್ಕೊಂಬಿಟ್ಟಿದ್ವಿ. ಹಾಗಾಗಿ ಏನು ಮಾಡಿದರೂ ಇದಮಿತ್ತಂ ಪ್ರತ್ಯಯ ಬರಲ್ಲ ಇದರಲ್ಲಿ. ಸ್ವಸ್ವರೂಪವನ್ನು ಬಿಟ್ಟು ನಾವು ಏನಾಗಿದ್ದೀವೋ ಅದನ್ನು ಬಿಟ್ಟು ಉಳಿದ ಯಾವ ವಿಷಯದಲ್ಲೂ ಇದಮಿತ್ತಂ ಪ್ರತ್ಯಯ ಬರೋದೇ ಇಲ್ಲ. ಅದರಿಂದ ನೀನು ಸತ್ತವರನ್ನು ಬದುಕಿಸುವಂತೆ ಮತ್ತೆ ಬದಲಾಯಿಸೋದಕ್ಕೆ ನೀನು ಸಾವಿರಾರು ಜನ ಬಂದರೂ ಬದಲಾಯಿಸೋಕ್ಕಾಗಲ್ಲ. ಯಾಕೆ? ಇರೋದನ್ನೆಂತ ಬದಲಾಯಿಸೋದು? ಇಲ್ಲದೆ ಇರೋದನ್ನು ಬದಲಾಯಿಸ್ಬೋದು. ಇಲ್ಲದೆ ಇರೋದನ್ನು ಬದಲಾಯಿಸ್ಬೋದಾ? ಇಲ್ಲದೆ ಇರೋದನ್ನು ಇದೆ ಅಂತ ತಪ್ಪು ತಿಳ್ಕೊಂಡಾಗ, ಈಗ ಹಗ್ಗವನ್ನು ಹಾವು ಅಂತ ಮೊದಲು ತಿಳ್ಕೊಂಡ, ಅದು ಹಾವಲ್ಲ ಕಣ್ರಿ, ಅಲ್ಲಿ ಹೂವಿನ ಮಾಲೆ ಬಿದ್ದಿದೆ ಅನ್ಸುತ್ತೆ ಅಂತ ತಪ್ಪು ತಿಳ್ಕೊಂಡ. ಆಮೇಲೆ ಇನ್ನೊಂದ್ಸಲ ಅಲ್ಲ ರೀ ಯಾರೋ ನೀರು ಎರ್ಚಿದ್ದಾರೆ ಅನ್ಸುತ್ತೆ, ಅದು ಹೀಗೆ ಬಿದ್ದಿದೆ ಅಂತ ತಪ್ಪು, ಏನಾದ್ರು ತಪ್ಪು ತಿಳ್ಕೊಳಪ್ಪ. ಅಲ್ಲಿ ಬದಲಾಯಿಸ್ಬೋದು. ಸರಿಯಾಗಿ ತಿಳ್ಕೊಂಡ್ಮೇಲೆ ನಿಮ್ಗೆ ಬದಲಾಯಿಸೋಕ್ಕೇನೂ ಇಲ್ಲ. ಸರಿಯಾದ ತಿಳುವಳಿಕೆ ಅಂದರೆ ಅದು ಒಂದೇ. ಸರಿಯಾದ ತಿಳುವಳಿಕೆಯಲ್ಲಿ ಅನೇಕ ಇದೆ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ಇದೊಂದು ಸ್ವಲ್ಪ ಆಳವಾಗಿದೆ. ಆಚಾರ್ಯರು ನಮ್ಮನ್ನು ನಮ್ಮ ನಿಜ ಸ್ವರೂಪದಲ್ಲಿ ನೆಲೆ ನಿಲ್ಲಿಸೋದಕ್ಕೆ ಎಷ್ಟು ಪ್ರಕಾರವಾಗಿ ನಮ್ಮಲ್ಲಿ ತಪ್ಪು ತಿಳುವಳಿಕೆಗಳಿಗೆ ಬರುತ್ತೋ ಅದನ್ನೆಲ್ಲ ಖಂಡನೆ ಮಾಡ್ತಾರೆ. ಇಲ್ಲಿ ವ್ಯಕ್ತಿ ಖಂಡನೆ ಅಲ್ಲ, ಇದು ಆ ವಿಷಯ ಪ್ರಧಾನವಾದ ಖಂಡನೆ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು. ತುಂಬ ಆಳವಾಗಿದೆ ವಿಚಾರ.